ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಮಹಿಮೆಯುಳ್ಳ ದೇವರು, ಇದುವರೆಗೂ ನೀವು ಮಹಿಮೆ ಹೊಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈಗ ನೀವು ನಮ್ಮೊಂದಿಗೆ ಮಾತನಾಡುವಂತಹ ಸಮಯ, ನಿಮ್ಮ ವಾಕ್ಯವನ್ನು ಕಳುಹಿಸುವಂತಹ ಸಮಯ. ನಿಮ್ಮ ಎದೆಗೆ ನಾವು ಒರಗಿಕೊಳ್ಳುತ್ತೇವೆ ದೇವರೇ. ನಿಮ್ಮ ಮಹತ್ವಗಳನ್ನು, ಸತ್ಯವೇದದ ರಹಸ್ಯಗಳನ್ನು ದೇವರಾಗಿರುವ ಕರ್ತನು ನಮಗೆ ಪ್ರಕಟಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಹಲ್ಲೆಲೂಯಾ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 22 ಹಾಗೂ 23ನೇ ವಾಕ್ಯ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಈ ಪುನರುತ್ಥಾನದ ಪ್ರಥಮ ಫಲ ಯೇಸು ಕ್ರಿಸ್ತನು. ಈ ಪುನರುತ್ಥಾನ ಅಥವಾ ಕ್ರಿಸ್ತನ ಮರಣ ಎನ್ನುವಂಥದ್ದು ಕೊಂಡಾಡುವಂತಹ ಕಾರ್ಯವಲ್ಲ, ಧ್ಯಾನಿಸುವಂತಹ ಕಾರ್ಯವಾಗಿದೆ. ಕೊಲಸ್ಸಿಯರಿಗೆ 2ನೇ ಅಧ್ಯಾಯದಲ್ಲಿ ಓದುವಾಗ ಈ ಯಾಜಕಕಾಂಡ ಪುಸ್ತಕ 23ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವ ಹಬ್ಬಗಳ ಕುರಿತಾಗಿ, ಆ ಛಾಯೆಯ ಕುರಿತಾಗಿ, ಅದರ ನಿಜ ಸ್ವರೂಪ ಯಾರೆಂಬುದಾಗಿ ಪೌಲನು ಬರೆಯುತ್ತಾನೆ. ಆ ವಾಕ್ಯವು ಹೇಳುತ್ತದೆ, ಅದರ ನಿಜ ಸ್ವರೂಪವು ಕ್ರಿಸ್ತನೇ, ಅದು ನಡೆಯಬೇಕಾದ ಕಾರ್ಯಗಳಿಗೆ ಛಾಯೆಯಾಗಿ ಇದೆ. ಪಸ್ಕಾದ ಕುರಿತಾಗಿ ನಾವು ಶುಕ್ರವಾರ ನೋಡಿದ್ವಿ. ಅದೇ ಯಾಜಕಕಾಂಡ ಪುಸ್ತಕ 23ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ ಪ್ರಥಮ ಫಲದ ಹಬ್ಬದ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನೀವು ಓದಿ ನೋಡುವುದಾದರೆ ಪ್ರಥಮ ಫಲದ ಹಬ್ಬದ ಕುರಿತಾಗಿ 23ನೇ ಅಧ್ಯಾಯ 9ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೂ ಓದಿರಿ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿನ ಜವೆಗೋದಿಯ ಪೈರನ್ನು ಕೊಯ್ಯುವಾಗ ಪ್ರಥಮ ಫಲದ ಸಿವುಡನ್ನು ಯಾಜಕನ ಬಳಿಗೆ ತಂದು ಒಪ್ಪಿಸಬೇಕು. ನೀವು ಅಂಗೀಕಾರವಾಗುವಂತೆ ಅವನು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. ಸಬ್ಬತ್ ದಿನದ ಮಾರನೆಯ ದಿನದಲ್ಲಿಯೇ ಅದನ್ನು ನಿವಾಳಿಸಬೇಕು. ಆ ಸಿವುಡನ್ನು ನೈವೇದ್ಯವಾಗಿ ನಿವಾಳಿಸುವ ದಿನದಲ್ಲಿ ನೀವು 1 ವರ್ಷದ ಪೂರ್ಣಾಂಗವಾದ ಟಗರನ್ನು ಸರ್ವಾಂಗ ಹೋಮವಾಗಿ ಯೆಹೋವನಿಗೆ ಸಮರ್ಪಿಸಬೇಕು. 1 ವರ್ಷದ ಪೂರ್ಣಾಂಗವಾದ ಟಗರನ್ನು ಸರ್ವಾಂಗ ಹೋಮವಾಗಿ ಯೆಹೋವನಿಗೆ ಸಮರ್ಪಿಸಬೇಕು. ಇದು ಇಸ್ರಾಯೇಲ್ಯರಿಗೆ ಕೊಡಲ್ಪಟ್ಟಂತಹ ಹಬ್ಬಗಳು. ಇದರ ಛಾಯೆಯು ಕ್ರಿಸ್ತನ ಕುರಿತಾಗಿ. ಆ ರೀತಿಯಾಗಿ ಪೌಲನು ಹೇಳುತ್ತಾರೆ. ಇದರ ಛಾಯೆ ಏನೆಂಬುದಾಗಿ ನೋಡುವುದಾದರೆ, ಕ್ರಿಸ್ತನು ಸತ್ತವರಿಂದ ಪ್ರಥಮ ಫಲವಾಗಿ ಎದ್ದಂಥವರು. ನಾವು ಓದುದ್ವಿ ಅಲ್ವಾ, 1 ಕೊರಿಂಥ 15:23ರಲ್ಲಿ ಕ್ರಿಸ್ತನು ಪ್ರಥಮ ಫಲವಾದರು. ಅದುವೇ ನೀವು ಹೋಗಿ ಸೇರುವಂತಹ ದೇಶದಲ್ಲಿ ಪ್ರಥಮ ಫಲವಾದ ಆ ಮೊದಲ ಸಿವುಡನ್ನು, 1 ಸಿವುಡನ್ನು ತಂದು ನೀವು ನೈವೇದ್ಯವಾಗಿ ನಿವಾಳಿಸಬೇಕೆಂದು ಹೇಳುತ್ತಾರೆ. ಅದಕ್ಕೆ ಗುರುತಾಗಿ ಏನು ಮಾಡಬೇಕು ಅಂದರೆ ಪೂರ್ಣಾಂಗವಾದ ಟಗರು, 1 ವರ್ಷದ ಪೂರ್ಣಾಂಗವಾದ ಟಗರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇದು ಯಾರ ಕುರಿತಾಗಿ ಹೇಳಲ್ಪಟ್ಟಿದೆ ಅಂದರೆ ಯೇಸು ಕ್ರಿಸ್ತನ ಕುರಿತಾಗಿ, ಯಾವುದೇ ದೋಷವಿಲ್ಲದೆ ಇರುವಂತಹ ಕುರಿಮರಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಓದಿರಿ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 46ನೇ ವಾಕ್ಯವನ್ನು ಓದಿರಿ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ? ಇದನ್ನು ಯೇಸು ಕ್ರಿಸ್ತನೇ ಹೇಳುತ್ತಾರೆ, ನನ್ನಲ್ಲಿ ಏನಿಲ್ಲ, ಪಾಪವಿಲ್ಲ ಎಂಬುದಾಗಿ. ಇನ್ನೊಂದು ವಾಕ್ಯವನ್ನು ಓದಿರಿ, ಇಬ್ರಿಯರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 15ನೇ ವಾಕ್ಯ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಪಾಪ ಮಾಡದೇ ಇರುವಂತ ಮಹಾಯಾಜಕನು. ಈಗ ವಾಕ್ಯ ಹೇಳುತ್ತದೆ, ಯಾವ ಪಾಪವೂ ಕೂಡ ಇಲ್ಲದೆ ಇರುವಂತವರು. ಮೊದಲು ಯೇಸು ಹೇಳುತ್ತಾರೆ, ಈಗ ಆ ಪುಸ್ತಕವನ್ನು ಬರೆಯುತ್ತಾ ಇರುವಂತಹ ದೇವರಾತ್ಮನು ಹೇಳುತ್ತಾರೆ, ಅವರಲ್ಲಿ ಒಂದು ಪಾಪವೂ ಇಲ್ಲ ಎಂಬುದಾಗಿ. ನಂತರ ಓದಿರಿ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 30ನೇ ವಾಕ್ಯ. ಇನ್ನೂ ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನು ಆಡುವುದಿಲ್ಲ, ಯಾಕಂದರೆ ಇಹಲೋಕಾಧಿಪತಿಯು ಬರುತ್ತಾನೆ, ಇವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ಅವನಿಗೆ ನನ್ನಲ್ಲಿ ನಮ್ಮ ಬಳಿ ಏನಾದರೂ ಇದ್ದರೆ ಮಾತ್ರ ಅವನು ಶೋಧಿಸುತ್ತಾನೆಂಬುದಾಗಿ ವಾಕ್ಯ ಹೇಳುತ್ತದೆ. ಅವನವನು ತನ್ನ ಸ್ವಾಇಚ್ಛೆಯಿಂದ ಎಳೆಯಲ್ಪಟ್ಟು ಅದರ ನಿಮಿತ್ತವಾಗಿ ಶೋಧಿಸಲ್ಪಡುತ್ತಾನೆ. ಹಾಗಾದರೆ ಸೈತಾನನು ಬರುತ್ತಾನೆ, ವಾಕ್ಯ ಹೇಳುತ್ತದೆ, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಏನೂ ಇಲ್ಲ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಯೇಸು ಹೇಳುತ್ತಾರೆ ನನ್ನ ಬಳಿ ಯಾವ ಪಾಪವೂ ಇಲ್ಲ ಎಂಬುದಾಗಿ. ಪಾಪ ಇದೆಯಾ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ ಅಂತ ಕೇಳುತ್ತಾರೆ. ದೇವರಾತ್ಮನು ಸಾಕ್ಷಿ ಕೊಡುತ್ತಾರೆ ಅವರಲ್ಲಿ ಪಾಪ ಇಲ್ಲ ಎಂಬುದಾಗಿ. ಎದುರಾಳಿ ಸಾಕ್ಷಿ ಕೊಡುತ್ತಾನೆ, ಸೈತಾನ ಸಾಕ್ಷಿ ಕೊಡುತ್ತಾನೆ ಇವರನ್ನು ಹಿಡಿಯುವುದಕ್ಕೆ ಇವರ ಬಳಿ ಪಾಪ ಇಲ್ಲ ಎಂಬುದಾಗಿ.
ಇನ್ನೊಂದು ವಾಕ್ಯವನ್ನು ಕೂಡ ಓದೋಣ. ಇಬ್ರಿಯರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದೋಣ. ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಅಲ್ಲಿ ಕ್ರಿಸ್ತನನ್ನೇ ಬಲಿಯಾಗಿ ಹೇಳಲ್ಪಡುತ್ತದೆ ಬಹಳ ಸ್ಪಷ್ಟವಾಗಿ. ಆ ಬಲಿಯಾದಂಥ ಆ ಸ್ಥಳದಲ್ಲಿ ಪ್ರಥಮ ಫಲವಾಗಿ ಪುನರುತ್ಥಾನ ಹೊಂದಿದಂಥವರು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನೇ ಪ್ರಥಮ ಫಲವಾಗಿರುವಂಥವರು. ಹಾಗಾದರೆ ಪುನರುತ್ಥಾನದಲ್ಲಿ ಪ್ರಥಮ ಫಲವಾಗಿರುವಂಥವ್ರು ಯೇಸು ಕ್ರಿಸ್ತನು. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಪ್ರಥಮ ಫಲವು ಕ್ರಿಸ್ತನೇ. ಹಾಗಾದ್ರೆ ಹಬ್ಬ, ಪ್ರಥಮ ಫಲದ ಹಬ್ಬ, ಮೊದಲ ಸಿವುಡನ್ನು ನಿವಾಳಿಸುವುದು, ಅವರು ಪುನರುತ್ಥಾನನಾದರು. ಇದು ಮುಗಿಯಿತು, ಅವರು ಪುನರುತ್ಥಾನ ಹೊಂದಿದ್ದಾರೆ. ಅವರು ಹೋಗಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತಿದ್ದಾರೆ. ಮಾರ್ಕ 14ನೇ ಅಧ್ಯಾಯದಲ್ಲಿ ನಾವು ಓದಿದ್ವಿ, ಅವರು ಹೋಗಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತಿದ್ದಾರೆ. ನೀವು ಅದನ್ನು ಈಗ ನೆನೆಸಿಕೊಳ್ಳಬಹುದು. ಆದರೆ ನೀವು ಅದನ್ನೇ ಬಹಳ ದೊಡ್ಡದಾಗಿ ನೆನೆಸುತ್ತಾ ಯೇಸು ಪುನರುತ್ಥಾನವಾಗಿದ್ದಾರೆ ಅಂತ, ಅದಕ್ಕಿಂತ ಬಹಳ ಮುಖ್ಯ ಏನೆಂದರೆ ಅವರು ಪುನರುತ್ಥಾನನಾಗಿದ್ದಾರೆ. ಅದು ಒಂದು ಪ್ರಾಸೆಸ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. 1 ಕೊರಿಂಥ 15:23 ನೋಡಿರಿ. ಆದರೆ ಪ್ರತಿಯೊಬ್ಬನು ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಅವರೇ ಸ್ಟಾರ್ಟ್ ಮಾಡಿದ್ದಾರೆ. ನಂತರ ಅವರ ಪ್ರತ್ಯಕ್ಷತೆಯಲ್ಲಿ ಏನಾಗುತ್ತಾರೆ? ಎದ್ದು ಬರುತ್ತಾರೆ. ಇದುವೇ ಅಂತ್ಯ. ಅವರು ಆರಂಭಿಸಿದ್ದಾರೆ. ಅಂತ್ಯ ಏನು? ನಾವೆಲ್ಲರೂ ಪುನರುತ್ಥಾನವಾಗಬೇಕು. ಅದೇ ಅಂತ್ಯ. ಯೇಸು ಕ್ರಿಸ್ತನ ಮರಣದಿಂದ, ಪುನರುತ್ಥಾನದಿಂದ ಅದು ಆರಂಭವಾಗುತ್ತದೆ. ಅವನವನು ತನ್ನ ಸಾಲಿನಲ್ಲಿ ಪುನರುತ್ಥಾನವಾಗುತ್ತಾನೆ. ಈಗ ಯೋಚನೆ ಮಾಡಿ ನೋಡಿ, ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದಂತಹ ಅಂದು ಈ ಸಂಭವ ಇದೆ. ಅನೇಕರು ನನ್ನ ಬಳಿಯಲ್ಲಿ ಆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಈ ಸಂದೇಶಕ್ಕೆ ತಕ್ಕದಾಗಿ ಇದ್ದದ್ದರಿಂದ ಅದು ಒಂದು ಪಾಯಿಂಟ್ ಆಗಿ, ಮೊದಲನೇ ಪಾಯಿಂಟ್ ಆಗಿ ಇದೆ. ಓದಿರಿ, ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 52ನೇ ವಾಕ್ಯವನ್ನು ಓದಿರಿ. ಭೂಮಿಯು ಅದರಿತು, ಬಂಡೆಗಳು ಸೀಳಿ ಹೋದವು, ಸಮಾಧಿಗಳು ತೆರೆದವು, ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಅಲ್ಲಿ ಏನು ಬರೆಯಲ್ಪಟ್ಟಿದೆ? ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಈ ವಾಕ್ಯವನ್ನು ಓದುವಾಗ ಏನಾಗುತ್ತದೆ ಎಂದರೆ, ಅವರು ಮರಣ ಹೊಂದಿದಂಥ ಆ ದಿನ, ಆ ಮರಣದ ಆ ದಿನ ಸಮಾಧಿಗಳು ತೆರೆದವು, ನಿದ್ರೆ ಹೊಂದಿದಂಥವರು ಎದ್ದರು ಎಂಬುದಾಗಿ ಆ ರೀತಿಯಾಗಿ ಇಲ್ಲ. ಅಲ್ಲಿ ವಾಕ್ಯ ಏನು ಹೇಳುತ್ತದೆ? ನಿದ್ರೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಏನಾದವು? ಎದ್ದವು. ಶರೀರ, ಅವರು ಎದ್ದರು ಎಂಬುದಾಗಿ ಇಲ್ಲ, ದೇಹಗಳು ಎದ್ದವು. ನಿಮ್ಮೆಲ್ಲರಿಗೂ ಗೊತ್ತು, ಒಬ್ಬ ಮನುಷ್ಯನು ಸತ್ತು ಹೋದ ಅಂದರೆ ಅವನಿರುವ ತನಕ ಏನೆಂಬುದಾಗಿ ಹೇಳುತ್ತೇವೆ? ಅವರು ಹೇಗಿದ್ದಾರೆ, ಹಾಸ್ಪಿಟಲಿಂದ ಯಾವಾಗ ಬರುತ್ತಾರೆ ಎಂಬುದಾಗಿ ಈ ರೀತಿಯಾಗಿ ಕೇಳುತ್ತೇವೆ. ಆದರೆ ಸತ್ತ ನಂತರವಾಗಿ ನೆಕ್ಸ್ಟ್ ಮಾತು, ಆ ಗೌರವ ಹೋಗುತ್ತದೆ. ಯಾವಾಗ ಬಾಡಿಯನ್ನು ಎತ್ತುತ್ತೀರಾ? ಯಾವಾಗ ಕರೆತರುತ್ತೀರಾ? ಹಾಗೆ ಕೇಳುತ್ತೇವೆ. ಯಾವಾಗ ಅಯ್ಯವ್ರನನ್ನು ಸಮಾಧಿಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳುವುದಿಲ್ಲ. ಬಾಡಿ ಸಮಾಧಿಗೆ ತೆಗೆದುಕೊಂಡು ಹೋಗ್ತಿದ್ದಾರೆ, ಯಾವಾಗ ಅಂತ್ಯಕ್ರಿಯೆ ಎಂದು ಕೇಳುತ್ತೇವೆ. ಹಾಗಾದ್ರೆ ಇಲ್ಲಿ ವಾಕ್ಯ ಹೇಳುತ್ತದೆ ಎದ್ದರು ಅಂತ ಅಲ್ಲ, ಎದ್ದವು. ಹಾಗಾದ್ರೆ ಇನ್ನು ಅದರೊಳಕ್ಕೆ ಏನ್ ಬಂದಿಲ್ಲ? ಜೀವ ಬಂದಿಲ್ಲ. ಸಮಾಧಿ ತೆರೆಯಲ್ಪಟ್ಟಿದೆ, ಆದರೆ ಇನ್ನು ಜೀವ ಬಂದಿಲ್ಲ. ಮುಂದಿನ ವಾಕ್ಯವನ್ನು ಓದಿರಿ. ಮತ್ತು ಆತನು ಎದ್ದ ಮೇಲೆ 52ನೇ ವಾಕ್ಯದಲ್ಲಿ ಸಮಾಧಿಗಳು ತೆರೆದವು. ವಾಕ್ಯ ಹೇಳುತ್ತದೆ ಸಮಾಧಿಗಳು ತೆರೆದವು ಅವತ್ತು, ಆ ದಿನ. ಮತ್ತೆ 52ನೇ ವಾಕ್ಯ ಓದಿರಿ. ಮತ್ತಾಯ 27ನೇ ಅಧ್ಯಾಯ 52ನೇ ವಾಕ್ಯ. ಭೂಮಿಯು ಅದರಿತು, ಬಂಡೆಗಳು ಸೀಳಿ ಹೋದವು, ಸಮಾಧಿಗಳು ತೆರೆದವು, ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಇದೆಲ್ಲ ಒಂದು ಪ್ರಾಸೆಸ್ ನಡೆಯುತ್ತದೆ. ಯಾವಾಗ ಯೇಸು ಶಿಲುಬೆಯಲ್ಲಿ ಪ್ರಾಣ ಬಿಟ್ಟಂತ ಆ ನಿಮಿಷದಲ್ಲಿ ನಡೆಯುತ್ತದೆ. ತೆರೆದವು, ನಿದ್ರೆ ಹೋಗಿದ್ದಂತ ಅನೇಕ ಭಕ್ತರುಗಳ ದೇಹವು ಎದ್ದವು. ಆದರೆ 53ನೇ ವಾಕ್ಯ ಹೇಳುತ್ತದೆ, ಮತ್ತು ಆತನು ಎದ್ದ ಮೇಲೆ. 53ನೇ ವಾಕ್ಯ ಓದಿರಿ. ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು. ಹಾಗಂದ್ರೆ ಏನು ಅರ್ಥ ಅಂದರೆ, ಜೀವ ಯಾವಾಗ ಬಂತು ಎಂಬುದಾಗಿ ಕೇಳುವುದಾದರೆ, ಅಂದೇ ಬರಲಿಲ್ಲ. ಯೇಸು ಸತ್ತಂತ ದಿನ ಬರಲಿಲ್ಲ. ಯೇಸು ಯಾವಾಗ ಪುನರುತ್ಥಾನವಾಗುತ್ತಾರೋ ಆ ನಂತರವಾಗಿಯೇ ಕೆಲವರಿಗೂ ಕೂಡ ಪುನರುತ್ಥಾನವಾಯಿತು. ಇವರು ಯಾರೆಂದರೆ ಹಳೆಯ ಒಡಂಬಡಿಕೆಯ ಭಕ್ತರು. ಇವರೆಲ್ಲರೂ ಕೂಡ ಎಲ್ಲಿ ಇದ್ದರು ಅಂದರೆ ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತು. ಇವರೆಲ್ಲರೂ ಮೇಲ್ಪಾತಾಳದಲ್ಲಿ ಕಾದುಕೊಂಡಿದ್ದರು. ಯೇಸು ಕ್ರಿಸ್ತನ ಬರುವಿಕೆಗಾಗಿ ಕಾದಿದ್ದರು. ಬಂದು ಸತ್ತ ನಂತರ ಇವರು ವಿಮೋಚಿಸಲ್ಪಡಬೇಕೆಂದು ನೋಡುತ್ತೇವೆ. ಆದರೆ ಇವರೆಲ್ಲರೂ ಕೂಡ ಯಾರೆಂಬುದಾಗಿ ಕೇಳುವುದಾದರೆ, ಹಳೆಯ ಒಡಂಬಡಿಕೆಯಲ್ಲಿಯೇ ಒಳ್ಳೆ ಸಾಕ್ಷಿ ಹೊಂದಿದವರೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಓದಿರಿ, ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 39ನೇ ವಾಕ್ಯವನ್ನು ಓದಿರಿ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಏನಂತೆ? ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಯಾರು ಇವರೆಲ್ಲರೂ ಎಂಬುದಾಗಿ ನೋಡುವುದಾದರೆ, ಅಬ್ರಹಾಮನಿಂದ ಆರಂಭವಾಗಿ 32ನೇ ವಾಕ್ಯವು ಹೇಳುತ್ತದೆ. ಇನ್ನು ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಯೆಫ್ತಾ, ದಾವಿದ್, ಸಮುವೇಲ್ ಎಂಬುವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು ಎಂಬುದಾಗಿ ಇಬ್ರಿಯ 11:32ನೇ ವಾಕ್ಯದಲ್ಲಿ ಇದೆ. ಹಾಗಾದರೆ ಈ ಹಳೆಯ ಒಡಂಬಡಿಕೆಯ ಭಕ್ತರೆಲ್ಲರೂ
ನಂಬಿಕೆಯ ಮೂಲಕ ಒಳ್ಳೆಯ ಹೆಸರು ಸಂಪಾದಿಸಿದವರು ಎಂಬುದಾಗಿ ವಾಕ್ಯ ಹೇಳುತ್ತದೆ. 39ನೇ ವಾಕ್ಯ, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರು ಸಂಪಾದಿಸಿಕೊಂಡಿದ್ದರು. ವಾಕ್ಯ ಹೇಳುತ್ತದೆ, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಇವರೆಲ್ಲರೂ ಕೂಡ ಎಲ್ಲಿದ್ರಂತೆ? ಏನು ವಾಗ್ದಾನ ಮಾಡಲ್ಪಟ್ಟಿತು ಎಂಬುದಾಗಿ ಕೇಳುವುದಾದರೆ ಆ 9, 10, 11ನೇ ವಾಕ್ಯ ನೀವು ಓದುವಾಗ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ, ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಾ ಇದ್ದರು. ಹಾಗೆ ಮುಂದಿನ ವಾಕ್ಯಗಳನ್ನು ಓದುವಾಗ ಅವರು ಅದನ್ನು ಹೊಂದಲಿಲ್ಲ. ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳಾಗಿದ್ದೇವೆಂದು ಒಪ್ಪಿಕೊಂಡರು. ನಂಬಿಕೆಯಿಂದಲೇ ಸತ್ತರು ಎಂಬುದಾಗಿ ಇದೆ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರು ಸಂಪಾದಿಸಿದವರು, ಆದರೆ ವಾಗ್ದಾನ ಮಾಡಲ್ಪಟ್ಟದ್ದನ್ನು ಹೊಂದಲಿಲ್ಲ. ಆದ್ದರಿಂದ ಎಲ್ಲಿ ಹೋದರೂ ಮೇಲ್ಪಾತಾಳಕ್ಕೆ ಹೋಗುತ್ತಾರೆ. ಆದ್ದರಿಂದ ಯಾಕೋಬನು ಹೇಳುತ್ತಾನೆ, ಈ ಮುದುಕನನ್ನು ದುಃಖದಿಂದ ಪಾತಾಳಕ್ಕೆ ಇಳಿಯುವಂತೆ ಮಾಡುತ್ತಿದ್ದೀರಿ. ಕೀರ್ತನಗಾರನು ಹೇಳುತ್ತಾನೆ, ನಾನು ಹೋಗಿ ಪಾತಾಳದಲ್ಲಿ ನನ್ನ ಹಾಸಿಗೆಯನ್ನು ಹಾಕಿದರು. ಹಾಗಾದರೆ ಇವರೆಲ್ಲರೂ ಪಾತಾಳಕ್ಕೆ ಹೋಗುತ್ತಾರೆ. ಹಾಗೆ ಪಾತಾಳಕ್ಕೆ ಹೋದಂತ ಇವರು ಅಲ್ಲಿಂದ ಬಿಡುಗಡೆ ಹೊಂದಬೇಕು. ಬಿಡುಗಡೆ ಹೊಂದಬೇಕು ಅಂದರೆ 2 ಕಾರ್ಯಗಳನ್ನು ಮಾಡಬೇಕಾಗಿದೆ. ಈಗ ನೋಡಿ, ನೀವು ನಾನು ವಿಮೋಚನೆ ಹೊಂದಬೇಕು ಅಂದರೆ 2 ಕಾರ್ಯ. ಒಂದು, ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು. ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು. ಕ್ಷಮಿಸಲ್ಪಟ್ಟರೆ ಸಾಲುವುದಿಲ್ಲ, ನಾವು ಮರಣವನ್ನು ಜಯಿಸಿ ಕ್ರಿಸ್ತನೊಂದಿಗೆ ಎದ್ದವರಾಗಿ ಮಾರ್ಪಡಬೇಕು. ಯೇಸು ಕ್ರಿಸ್ತನು ಪಾಪವೇ ಇಲ್ಲದ ಹಾಗೆ ಪ್ರೂವ್ ಮಾಡಿದ್ರು. ಹೇಗೆ ಪ್ರೂವ್ ಮಾಡಿದ್ರು? ಮೊದಲು ಒಂದು ಸಾರಿ ಪ್ರೂವ್ ಮಾಡುತ್ತಾರೆ ನಾಜರೇತಲ್ಲಿ 30 ವರ್ಷದಲ್ಲಿ. ಇಬ್ರಿಯ 4:15 ಓದಿರಿ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ. ಹೇಗೆ ಸರ್ವ ವಿಷಯದಲ್ಲೂ ನಮ್ಮ ಹಾಗೆ ಶೋಧನೆಗೆ ಗುರಿಯಾದರು? ಮೊದಲ 30 ವರ್ಷ ಅವರು ನಾಜರೇತಲ್ಲಿ ವಾಸ ಮಾಡಿದ್ದಾರೆ. ನಜರೇತ್ ಕುರಿತಾಗಿ ವಾಕ್ಯ ಹೇಳುತ್ತದೆ, ನಜರೇತಿನಿಂದ ಏನಾದರೂ ಒಳ್ಳೆಯದುಂಟೋ ಅಂತಹ ಒಂದು ಸ್ಥಳದಿಂದ ಅವರು ತಾನೇ ನಮ್ಮ ಹಾಗೆ ಸರ್ವ ವಿಷಯದಲ್ಲೂ ಕೂಡ ಶೋಧನೆಗೆ ಗುರಿಯಾದರು. ಶೋಧಿಸಲ್ಪಟ್ಟು ಅಲ್ಲಿ ಯೋರ್ದನ್ ಹೊಳೆ ಹತ್ರ ಬಂದು ದೀಕ್ಷಾಸ್ನಾನ ತೆಗೆದುಕೊಂಡು ಅಡವಿಗೆ ಒಯ್ಯಲ್ಪಟ್ಟು ಮೊದಲ ರೌಂಡಲ್ಲಿ ಸೈತಾನನನ್ನು ಜಯಿಸುತ್ತಾರೆ. ಸೈತಾನನು ಅವರನ್ನು ಬಿಟ್ಟು ಕೆಲವು ಕಾಲ ಅವನು ಹೋಗುತ್ತಾನೆ. ಆನಂತರ ಸ್ವಲ್ಪ ಸ್ವಲ್ಪವಾಗಿ ಹಾಗೆ ಜಯಿಸಿ ಕಡೆಯ ಶತ್ರುವಾಗಿರುವಂತಹ ಮರಣವನ್ನು ಶಿಲುಬೆಯಲ್ಲಿ. ಹಾಗಾದ್ರೆ ಯೇಸು ಕ್ರಿಸ್ತನು ಹಾಗೆ ಎಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪವಾಗಿ ಜಯಿಸಿ ಬರುತ್ತಾರೆ. ಈಗ ನಾವು ಆತನ ರಕ್ತದಿಂದ ತೊಳೆಯಲ್ಪಟ್ಟು ಪಾಪ ಕ್ಷಮಾಪಣೆ ಹೊಂದಿ ಬಂದಿದ್ದೇವೆ. ಈಗ ನಮ್ಮ ಅಂತ್ಯವು ಯಾವುದರಲ್ಲಿ ಇದೆ ಅಂದರೆ, ನಾವು ಮರಣವನ್ನು ಜಯಿಸಿ ಕಡೆಯದಾಗಿ ಆತನೊಂದಿಗೆ ಪುನರುತ್ಥಾನವಾಗುವ ಎಂಬುದಾಗಿ ಇದೆ. ಆತನ ಬರುವಿಕೆಯಲ್ಲಿ ನಾವೆಲ್ಲರೂ ಏನಾಗುತ್ತೇವೆ? ಪುನರುತ್ಥಾನವಾಗುತ್ತೇವೆ. ಇದೇ ನಮಗೆ ಕಡೆಯದಾಗಿ. 2 ಪ್ರಾಸೆಸ್ ಇದೆ. ಒಂದು ಮರಣವನ್ನು ಜಯಿಸುವಂಥದ್ದು, ಒಂದು ಆತನ ರಕ್ತದಿಂದ ಪಾಪ ಕ್ಷಮಿಸಲ್ಪಡುವಂಥದ್ದು. ಹಳೆಯ ಒಡಂಬಡಿಕೆ ಭಕ್ತರು ಕೂಡ ಹಾಗೇನೆ. ಆದರೆ ಏನು ನಡೆಯಿತು? ಅವರಿಗೆ ಆ ರಕ್ತವು ನಮಗೆ ಯೇಸು ಕ್ರಿಸ್ತನ ರಕ್ತ, ಆದರೆ ಅವರಿಗೆ ಯೇಸು ಕ್ರಿಸ್ತನ ರಕ್ತ ಆಗ ಇರಲಿಲ್ಲ. ಆದ್ದರಿಂದ ಅವ್ರಿಗೆ ಏನ್ ನಡೆಯಿತು? ಓದಿರಿ, ಜಕರ್ಯನ ಪುಸ್ತಕ 9ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿರಿ. ನನ್ನ ಜನವೇ, ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಆ ಬಾವಿಯೊಳಗಿಂದ ಬರಮಾಡುವೆನು. ಈ ನೀರಿಲ್ಲದ ಬಾವಿ ಅಂದರೆ ಏನು? ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಆ ಬಾವಿಯೊಳಗಿಂದ ಬರಮಾಡುವೆನು. ಈ ನೀರಿಲ್ಲದ ಬಾವಿ ಅಂದರೆ ಏನು? ಓದಿರಿ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಾಕ್ಯ. ಆ ಅಬ್ರಹಾಮನು ಲಾಜರನು ಐಶ್ವರ್ಯವಂತನ ಸಂಭವ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಅಲ್ವಾ? ಆ ಲಾಜರನನ್ನು ಅಬ್ರಹಾಮನ ಮಡಿಲಲ್ಲಿ ಬಿಡುತ್ತಾರೆ ಅಲ್ವಾ? ಆಗ ಆ ಐಶ್ವರ್ಯವಂತನು ಹೇಳುವಂತ ಮಾತು ಅದು. ಓದಿರಿ 24ನೇ ವಾಕ್ಯ. ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಇದೇ ನೀರಿಲ್ಲದ ಬಾವಿ. ಅದನ್ನೇ ಅವರು ಹೇಳುತ್ತಾರೆ, ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಬಾವಿಯೊಳಗಿಂದ. ಆ ನೀರಿಲ್ಲದ ಬಾವಿಯಲ್ಲಿ ಇಬ್ಬರು ಸೆರೆಯಾಗಿದ್ದಾರೆ. ಒಂದು ದೇವರಿಗೆ ಸಂಬಂಧಪಟ್ಟವರು, ಇನ್ನೊಂದು ದೇವರಿಗೆ ಸಂಬಂಧ ಪಡದೇ ಇರುವಂತವರು. ಅದೇ ಮೇಲ್ಪಾತಾಳ, ಕೆಳಗಿನ ಪಾತಾಳ. ಈಗ ಮೇಲ್ಪಾತಾಳದಲ್ಲಿರುವಂತಹ ದೇವರಿಗೆ ಸಂಬಂಧಪಟ್ಟವರನ್ನು, ನಿನ್ನವರನ್ನು ಜಕಾರಿಯ 9:11 ಈ ರೀತಿಯಾಗಿ ಹೇಳುತ್ತದೆ, ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಬಾವಿಯೊಳಗಿಂದ ಬರಮಾಡುವೆನು. ಆ ವಾಕ್ಯವನ್ನು ಓದಿರಿ. ನನ್ನ ಜನವೇ, ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ. ಅವರ ಒಡಂಬಡಿಕೆಯ ರಕ್ತ ಅಲ್ಲ, ಈಗ ನಮಗೆ ಸುರಿಸಲ್ಪಟ್ಟದ್ದು. ಅವ್ರು ಹೇಳುತ್ತಾರೆ, ರಕ್ತವನ್ನು ಕೈಯಲ್ಲಿ ತೆಗೆದು ಕೊಡುವಾಗ ಹೇಳುತ್ತಾರೆ, ದ್ರಾಕ್ಷಾರಸವನ್ನು ಕೊಡುವಾಗ ಹೇಳುತ್ತಾರೆ, ಇದನ್ನು ತೆಗೆದುಕೊಂಡು ಕುಡಿಯಿರಿ, ಇದು ನಿಮಗೋಸ್ಕರವಾಗಿ ಸುರಿಸಲ್ಪಡುವಂತಹ ನನ್ನ ರಕ್ತವಾಗಿದೆ. ಇದು ಹೊಸ ಒಡಂಬಡಿಕೆಯನ್ನು ಸೂಚಿಸುವ ರಕ್ತ ಎಂದು ಹೇಳುತ್ತಾರೆ. ಆ ರೀತಿಯಾಗಿ ಅವರು ಪಾತ್ರೆಯನ್ನು ತೆಗೆದುಕೊಂಡು ನನ್ನ ರಕ್ತದಿಂದ ಆದ ಹೊಸ ಒಡಂಬಡಿಕೆ ಎಂಬುದಾಗಿ ಅವರು ಹೇಳುತ್ತಾರೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಅವರ ಕುರಿತಾಗಿ ಹೇಳುವಾಗ ನಿನ್ನ ಒಡಂಬಡಿಕೆಯಿಂದ ಸುರಿಸಿದ ರಕ್ತ ಅದು ಯಾವುದು? ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 10 ಹಾಗೂ 11ನೇ ವಾಕ್ಯ ಓದಿರಿ. ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 10, 11ನೇ ವಾಕ್ಯ.
ನೀನು ನಿನ್ನ ಹಿಂದೆ ಬರುವ ಸಂತತಿಯವರು ಕೈಗೊಳ್ಳಬೇಕಾದ ನನ್ನ ನಿಬಂಧನೆಯು ಯಾವುದೆಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಸುನ್ನತಿಯಾಗಬೇಕೆಂಬುದೇ. ನೀವು ಮಾನಸ್ಥಾನದಲ್ಲಿ ಸುನ್ನತಿ ಮಾಡಿಸಿಕೊಳ್ಳಬೇಕು. ಅದೇ ನಿಮಗೂ ನನಗೂ ಉಂಟಾದ ಒಡಂಬಡಿಕೆಗೆ ಗುರುತು. ಇದುವೇ ನಿನ್ನ ರಕ್ತ. ಈಗ ಅವರು ರಕ್ತದಿಂದ ಸಂರಕ್ಷಿಸಲ್ಪಟ್ಟರು, ಪಾತಾಳದಲ್ಲಿ ಇದ್ದರು. ಆ ರಕ್ತದಿಂದ ಅವರು ಮೇಲ್ಪಾತಾಳದಲ್ಲಿ ಇದ್ದರು. ಮರಣದ ತಗ್ಗಿನಲ್ಲಿ ಅವರು ಕೆಳಗಿನ ಪಾತಾಳಕ್ಕೆ ಹೋಗಲಿಲ್ಲ. ಕೀರ್ತನಗಾರನು ಹೇಳುತ್ತಾನೆ, ದೇವರೇ, ನೀವು ನನ್ನ ಆತ್ಮವನ್ನು ಪಾತಾಳದಿಂದ ತಪ್ಪಿಸಿದ್ದೀರಿ ಎಂಬುದಾಗಿ ಅವನು ಹೇಳುತ್ತಾನೆ. ಸೊ ಇವರೆಲ್ಲರೂ ಅವರ ರಕ್ತದಿಂದ ಮೇಲ್ಪಾತಾಳಕ್ಕೆ ಹೋಗುತ್ತಾರೆ. ಆ ರೀತಿಯಾಗಿ ಉತ್ತಮರು, ನಂಬಿಗಸ್ತರಾಗಿದ್ದು ನಂಬಿಕೆಯ ಮೂಲಕ ಒಳ್ಳೆ ಸಾಕ್ಷಿ ಪಡೆದಂತವರು ಆ ಕೆಳಗಿನ ಪಾತಾಳದಿಂದ ತಪ್ಪಿಸಿಕೊಂಡು ಮೇಲ್ಪಾತಾಳದಲ್ಲಿದ್ದಾರೆ. ಈಗ ಇವರನ್ನು ತಪ್ಪಿಸುವುದಕ್ಕಾಗಿಯೇ, ಅದೇ ಇಲ್ಲಿ ವಾಕ್ಯ ಹೇಳುತ್ತದೆ, ಅವರನ್ನು ವಿಮೋಚಿಸುವುದಕ್ಕಾಗಿಯೇ ಯೇಸು ಬರುತ್ತಾರೆ. ಅವನವನು ತನ್ನ ತನ್ನ ಸಾಲಿನಲ್ಲಿ ಎದ್ದು ಬರುವನೆಂಬುದಾಗಿ ಇದೆ ಅಲ್ವಾ. ಯೇಸು ಕ್ರಿಸ್ತನು ಎದ್ದು ಬಂದ ನಂತರ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 53ನೇ ವಾಕ್ಯ, ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು. ಹಾಗಾದರೆ ಪುನರುತ್ಥಾನದ ಮೊದಲನೆಯ ಫಲ ಕ್ರಿಸ್ತನು. ಈ ಹಳೆಯ ಒಡಂಬಡಿಕೆಯ ಭಕ್ತರೆಲ್ಲರೂ ಕೂಡ ಅವರವರು ತಮ್ಮ ತಮ್ಮ ಸಾಲಿನಲ್ಲಿ ಎದ್ದು ಬರುವರೆಂಬುದಾಗಿದೆ ಅಲ್ವಾ. ಆ ಪುನರುತ್ಥಾನ ಹೊಂದಿದಂತಹ ಮೊದಲನೇ ಬ್ಯಾಚ್ ಯಾರೆಂಬುದಾಗಿ ಕೇಳುವುದಾದರೆ, ಈ 27-53 ಹಳೆಯ ಒಡಂಬಡಿಕೆಯ ದೇವಭಕ್ತರು. ಅವರು ಪ್ರವೇಶಿಸಿದರು. ವಾಕ್ಯ ಹೇಳುತ್ತದೆ, ಆ ಭಕ್ತರು ಸಮಾಧಿಯೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು. ಹಾಗಾದ್ರೆ ಇದೇ ಫಸ್ಟ್ ಬ್ಯಾಚ್. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಹಾಗಾದ್ರೆ ಇಂದು ಕರ್ತನು ಮೊದಲನೆಯದಾಗಿ ಪುನರುತ್ಥಾನ, ಅವರು ಪುನರುತ್ಥಾನನಾಗುತ್ತಾರೆ. ಅವರ ಪುನರುತ್ಥಾನದಲ್ಲಿ ಭಾಗಿಗಳಾಗಿದ್ದವರು ಹೇಗಿದ್ದರಂತೆ, ಅವರ ಒಡಂಬಡಿಕೆಯ ರಕ್ತದಲ್ಲಿ ಅವರು ನಂಬಿಗಸ್ತರಾಗಿದ್ದರು. ಅದೇಗ್ರಿ ಅವರ ಒಡಂಬಡಿಕೆಯ ರಕ್ತದಲ್ಲಿ ಅವರು ನಂಬಿಗಸ್ತರಾಗಿದ್ರು. ಆ ಶ್ರೀಮಂತ ಯವನಸ್ಥನ ಮುಂದೆ ಯೇಸುವಿಗೆ ಹೇಳುತ್ತಾನೆ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕು. ಆಗ ಯೇಸು ಹೇಳುತ್ತಾರೆ, ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆ. ಅವನು ಹೇಳುತ್ತಾನೆ, ಚಿಕ್ಕ ವಯಸ್ಸಿನಿಂದ ನಾನು ಏನ್ ಮಾಡುತ್ತಿದ್ದೇನೆ, ಧರ್ಮಶಾಸ್ತ್ರವನ್ನು ಕೈಗೊಂಡಿದ್ದೇನೆ. ವಾಕ್ಯ ಹೇಳುತ್ತದೆ, ದೇವರು ಅವನ ಮೇಲೆ ಪ್ರೀತಿಯನ್ನಿಟ್ಟು. ಪೌಲನು ಹೇಳುತ್ತಾನೆ, ಧರ್ಮಶಾಸ್ತ್ರದ ಪ್ರಕಾರವಾಗಿ ನೀವು ನನ್ನ ಮೇಲೆ ಏನ್ ಮಾಡುವುದಕ್ಕೆ ಆಗಲ್ಲ, ತಪ್ಪು ಹೊರಿಸುವುದಕ್ಕೆ ಆಗಲ್ಲ. ಅವರ ಧರ್ಮಶಾಸ್ತ್ರಕ್ಕೆ ಅವರು ನಂಬಿಗಸ್ತರಾಗಿಯೇ ಇದ್ದರು. ಆದರೆ ಅದು ಅವರ ರಕ್ತ, ನಿನ್ನ ಒಡಂಬಡಿಕೆಯ ರಕ್ತದಿಂದ. ಅವರ ಒಡಂಬಡಿಕೆಯ ರಕ್ತಕ್ಕೆ ಅವರು ನಂಬಿಗಸ್ತರಾಗಿ ಇದ್ದರು. ಅವರು ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು. ಅಬ್ರಹಾಮನ ಕುರಿತಾಗಿ ದೇವರು ಹೇಳುತ್ತಾರೆ, ಅವನೊಬ್ಬ ಪ್ರವಾದಿ, ಅವನು ಎಲ್ಲಾ ನೀತಿಗೂ ಕೂಡ ತಂದೆಯಾಗಿದ್ದಾನೆ. ಅವನಿಗೆ ನಾನು ಮರೆ ಮಾಡುತ್ತೇನೋ. ಯಾಕೋಬನನ್ನು ನೋಡಿ ಹೇಳುತ್ತಾರೆ, ಯಾಕೋಬನ ನಿನ್ನ ಗೂಡಾರಗಳು ಎಷ್ಟೋ ಸುಂದರವಾಗಿದೆ. ನಂತರ ದಾನಿಯೇಲನ ಕುರಿತಾಗಿ ಹೇಳುತ್ತಾರೆ, ನನಗೆ ಪ್ರಿಯ ಪುರುಷನಾಗಿರುವಂತಹ ದಾನಿಯೇಲನೇ ಎಂಬುದಾಗಿ. 2 ಅಧ್ಯಾಯದಲ್ಲಿ 3 ಸಾರಿ ಹೇಳುತ್ತಾರೆ, ನನಗೆ ಪ್ರಿಯನಾಗಿರುವ ಎಂದು. ಎಷ್ಟೊಂದು ಉತ್ತಮವಾದ ಸಾಕ್ಷಿ ನೋಡಿ. ಇಷ್ಟು ಒಳ್ಳೆಯ ಸಾಕ್ಷಿ ಹೊಂದಿದವರು ಯಾರ ರಕ್ತದಿಂದ ವಿಮೋಚಿಸಲ್ಪಟ್ಟರು? ಅವರ ರಕ್ತದಿಂದಲೇ ವಿಮೋಚಿಸಲ್ಪಟ್ಟರು, ಸುನ್ನತಿಯಿಂದ. ಅವರ ರಕ್ತದಿಂದ ವಿಮೋಚಿಸಲ್ಪಟ್ಟವರೇ ಇಷ್ಟೊಂದು ನಂಬಿಗಸ್ತವುಳ್ಳವರಾಗಿ ಇದ್ದಾರೆ ಅಂದರೆ, ಯೇಸು ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟ ನೀವು ಹಾಗೂ ನಾನು ಎಷ್ಟು ಒಳ್ಳೆಯ ಸಾಕ್ಷಿ ಹೊಂದಿದವರಾಗಿ ಕಾಣಲ್ಪಡಬೇಕು. ಇವತ್ತು ಆ ಒಳ್ಳೆಯ ಸಾಕ್ಷಿ ನಮ್ಮ ಕುರಿತಾಗಿ ಇದೆಯಾ? ಆ ನಂತರವಾಗಿಯೇ ನೀವು ಕೂಡ ಅವರ ಬರುವಿಕೆಯಲ್ಲಿ ಪುನರುತ್ಥಾನರಾಗುತ್ತೀರಾ. ಸುಮ್ಮನೆ ಪುನರುತ್ಥಾನ ಎಂಬುದಾಗಿ ಹೇಳಿ ಯೇಸು ಬರುವಾಗ ಕರೆದುಕೊಂಡು ಹೋಗುತ್ತಾರೆ ಎಂಬುದಾಗಿ ಅಂದುಕೊಳ್ಳಬೇಡಿ. ಅವನವನು ತನ್ನ ತನ್ನ ಸಾಲಿನಲ್ಲೇ ಪುನರುತ್ಥಾನವಾಗುತ್ತಾನೆ. ಹಾಗಾದ್ರೆ ಆ ಫಸ್ಟ್ ಬ್ಯಾಚು ಸಕ್ಸಸ್. ಅದ್ಭುತವಾಗಿ ಅವರ ಸಮಾಧಿಗಳು ತೆರೆಯಲ್ಪಟ್ಟು ಅವರು ಪುನರುತ್ಥಾನ ಹೊಂದಿದ ನಂತರ ಅವರು ಎದ್ದರು, ಪರಿಶುದ್ಧ ಪಟ್ಟಣದಲ್ಲಿ ಕಾಣಿಸಿಕೊಂಡರು. ವಾಕ್ಯ ಹೇಳಿರುವ ಪ್ರಕಾರ ಸ್ಪಷ್ಟವಾಗಿ ಇದೆ. ಹಾಗಂದರೆ ನೀವು ಹಾಗೂ ನಾನು ಪುನರುತ್ಥಾನದಲ್ಲಿ ಪಾಲುಗಾರರಾಗಬೇಕು ಅಂದರೆ ಮೊದಲನೆಯದಾಗಿ ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟಂತ ನಾವು ಒಳ್ಳೆಯ ಸಾಕ್ಷಿ ಹೊಂದಿದವರಾಗಿರಬೇಕು. ಅವರ ರಕ್ತದಿಂದ ವಿಮೋಚಿಸಲ್ಪಟ್ಟವರೇ ಆಗಿದ್ದಾರೆ. ವಾಕ್ಯ ಹೇಳುತ್ತದೆ, ಒಬ್ಬನು ಕೂಡ ಅಪಾತ್ರವಾಗಿ ಭೋಜನವನ್ನು ಮಾಡಬಾರದು, ಯಾಕಂದ್ರೆ ಈಗ ಅವರ ರಕ್ತ ನಮ್ಮ ಕೈಯಲ್ಲಿದೆ. ಇದನ್ನು ಕೈಯಲ್ಲಿ ಇಟ್ಟುಕೊಂಡಿರುವವರು ಏನ್ ಹೇಳುತ್ತಾರೆ? ಇಬ್ರಿಯ 10ನೇ ಅಧ್ಯಾಯದಲ್ಲಿ ಹೇಳಲ್ಪಡುತ್ತದೆ. 19-20ನೇ ವಾಕ್ಯ ಓದುವಾಗ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಹಾಗಾದ್ರೆ ಕೈಯಲ್ಲಿ ಇಟ್ಟುಕೊಂಡಿರುವಂತ ರೊಟ್ಟಿ ಏನ್ ಹೇಳುತ್ತದೆ? ಈ ಮಾಂಸ, ಕ್ರಿಸ್ತನ ಮಾಂಸವು ನನ್ನನ್ನು ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸುವಂತೆ ಮಾಡುತ್ತಿದೆ. ಎರಡನೆಯದಾಗಿ ರಕ್ತ ಏನ್ ಹೇಳುತ್ತಾ ಇದೆ? ಆ 10-20 ಓದಿರಿ. ಆತನ ರಕ್ತದ ಮೂಲಕ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಹಾಗಾದ್ರೆ ಈ ರೊಟ್ಟಿ ಹಾಗೂ ದ್ರಾಕ್ಷರಸವು ನಮಗೇನು ಹೇಳುತ್ತಾ ಇದೆ? ಆ ಪುನರುತ್ಥಾನದಲ್ಲಿ ನಾನು ಪಾಲುಗಾರನಾಗಿ ನನ್ನ ಸಾಲು ಬರುವಾಗ ನಾನು ಪುನರುತ್ಥಾನವಾಗಿ ಮಹಾಪರಿಶುದ್ಧ ಸ್ಥಳಕ್ಕೆ, ಪರಲೋಕಕ್ಕೆ ಧೈರ್ಯವಾಗಿ ಪ್ರವೇಶಿಸುತ್ತೇನೆ. ಹಳೆಯ ಒಡಂಬಡಿಕೆಯ ಭಕ್ತರು ಅವರ ರಕ್ತದಿಂದ ವಿಮೋಚಿಸಲ್ಪಟ್ಟವರೇ ಹಾಗೆ ಇದ್ದರು ಅಂದರೆ, ಕ್ರಿಸ್ತನ ರಕ್ತವನ್ನು ಕೈಯಲ್ಲಿ ಇಟ್ಟುಕೊಂಡಿರುವಂತಹ ನೀವು ಹಾಗೂ ನಾನು ಎಷ್ಟು ನಂಬಿಗಸ್ತರಾಗಿರಬೇಕು. ಆ ಭಕ್ತರೆಲ್ಲರೂ ಕೂಡ ಪ್ರಿಪೇರ್ ಆಗಿ ಹೋದರು. ಒಂದು ಬ್ಯಾಚ್ ಮುಂಚಿತವಾಗಿ ಹೋಯಿತು. ಅವರಿಗೆ ನಮಗಿಂತ ಕ್ವಾಲಿಫಿಕೇಶನ್ ಕಮ್ಮಿ. ಅವರ ರಕ್ತ, ಈಗ ನಮ್ಮ ಬಳಿ ಅದಕ್ಕಿಂತ ಉತ್ತಮವಾದ ರಕ್ತ ಇದೆ.
ಹಾಗಾದ್ರೆ ನಾವು ಇನ್ನೂ ಎಷ್ಟು ಕನ್ಫರ್ಮೇಷನ್ ಇರಬೇಕು ಅಲ್ವಾ? ಹಾಗಾದ್ರೆ ಆ ಕನ್ಫರ್ಮೇಷನ್ ಇದೆಯಾ? ವಿಮೋಚಿಸಲ್ಪಡುತ್ತವೆ ಎಂಬುದಾಗಿದೆಯಾ? ಈಗ ಎರಡನೆಯ ಬ್ಯಾಚ್, ನೀವು ಹಾಗೂ ನಾನು. ನಮ್ಮ ಕುರಿತಾಗಿ ವಾಕ್ಯವು ಏನು ಹೇಳುತ್ತದೆ ಓದಿರಿ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹಾಗಾದರೆ 2 ಪ್ರಾಸೆಸ್ ಇದೆ. ಒಂದು, ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಹಾಗಾದರೆ ಕ್ರಿಸ್ತನಲ್ಲಿ ಸಾಯುವಂಥದ್ದು ಎರಡನೆಯದಾಗಿ, ಆಮೇಲೆ ಜೀವದಿಂದುಳಿದಿರುವ ನಾವು ಆತನೊಡನೆ ಒಯ್ಯಲ್ಪಟ್ಟು ರೂಪಾಂತರಗೊಳ್ಳುತ್ತೇವೆ. 2 ಕಾರ್ಯಗಳು ನಡೆಯುತ್ತದೆ. ಕ್ರಿಸ್ತನಲ್ಲಿ ಸತ್ತವರು ಮೊದಲನೆಯದಾಗಿ ಎದ್ದು ಬರುವರು. ಹಾಗಾದರೆ ಈ ಕ್ರಿಸ್ತನಲ್ಲಿ ಸತ್ತವರಾಗಿ ಇರುವಂತವರೇ ಏನಾಗುವುದಕ್ಕೆ ಸಾಧ್ಯ? ಬರುವಿಕೆಯಲ್ಲಿ ಪುನರುತ್ಥಾನದಲ್ಲಿ ಪಾಲುಗಾರರಾಗುವುದಕ್ಕೆ ಸಾಧ್ಯ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಕ್ರೈಸ್ತರಾಗಿ ಸತ್ತವರಲ್ಲ, ಕ್ರಿಸ್ತನಲ್ಲಿ ಸತ್ತವರು. ನೀವು ಕ್ರೈಸ್ತರಾಗಿ ಸಾಯುತ್ತಾ ಇದ್ದೀರಾ, ಕ್ರಿಸ್ತನಲ್ಲಿ ಸಾಯುತ್ತಾ ಇದ್ದೀರಾ ಎನ್ನುವುದೇ ಪ್ರಶ್ನೆ. ಇವತ್ತು ಕ್ರೈಸ್ತರು ಸಾಯುತ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಏನು ನಂಬಿಕೆ ಇದೆ? ಒಂದು ಚರ್ಚಲ್ಲಿದ್ದೇವೆ, ಕಡೆಯದಾಗಿ ಪಾಸ್ಟರ್ ಬಂದು ಅಂತ್ಯಕ್ರಿಯೆ ಆರಾಧನೆ ಮಾಡಿದ್ರು ಅಂದ್ರೆ ಕನ್ಫರ್ಮ್ ಆಗಿ ಪರಲೋಕದಲ್ಲಿ ಸ್ಥಳ ಕೊಡುತ್ತಾರೆ. ಯಾಕಂದ್ರೆ ಪಾಸ್ಟರ್ ಅವರು ಪ್ರೇಯರ್ ಮಾಡಿದ್ದಾರೆ, ನಿಮ್ಮ ದಾಸನನ್ನು ನಿಮ್ಮ ರಾಜ್ಯದೊಳಗೆ ಸೇರಿಸಿಕೊಳ್ಳಿರಿ ಎಂಬುದಾಗಿ. ಹಾಗಂತ ಕನಸಲ್ಲೂ ಅಂದ್ಕೊಳ್ಬೇಡಿ. ಪಾಸ್ಟರ್ ಬಂದು ಪ್ರೇಯರ್ ಮಾಡೋದು ಅಂದ್ರೆ ಸಮಾಧಿಗೆ ಸ್ಥಳ ಕೊಡುತ್ತಾರೆ. ಯಾಕಂದ್ರೆ ಸಮಾಧಿ ಮಾಡುವುದಕ್ಕೆ ಚರ್ಚ್ನಿಂದ ಏನು ಕೊಡಬೇಕು? ಒಂದು ಲೆಟರ್ ಕೊಡಬೇಕು. ಮೆಡಿಕಲ್ ಸರ್ಟಿಫಿಕೇಟ್ನೊಂದಿಗೆ ಚರ್ಚ್ನಿಂದ ಒಂದು ಲೆಟರ್ ಕೊಡಬೇಕು. ಅದನ್ನು ಕೊಟ್ಟರೆ ಸಮಾಧಿ ಮಾಡುವುದಕ್ಕೆ ಸ್ಥಳ ಕೊಡುತ್ತಾರೆ. ಪರಲೋಕದಲ್ಲಿ ಸ್ಥಳ ಕೊಡುತ್ತಾರೆ ಎಂಬುದಾಗಿ ಇಲ್ಲ. ಈ ಸರ್ಟಿಫಿಕೇಟು ಇಲ್ಲಿ ಕೊಡುವಂತ ಡಿನಾಮಿನೇಷನ್ ಸರ್ಟಿಫಿಕೇಟ್ ಎಲ್ಲ ಪರಲೋಕದಲ್ಲಿ ಚಾಲ್ತಿ ಆಗುವುದಿಲ್ಲ. ಅದನ್ನು ತೆಗೆದುಕೊಂಡು ಹೋಗುವುದಕ್ಕೂ ಆಗಲ್ಲ. ಅಲ್ಲಿ ನೀವು ನೋಡುವಂತ ಬಹಳ ಮುಖ್ಯವಾದಂತಹ ವಿಷಯ, ನೀವು ಕ್ರಿಸ್ತನಲ್ಲಿ ಸತ್ತಿದ್ದೀರಾ. ಸಾಯುವಾಗ ಕ್ರಿಸ್ತನೊಳಗೆ ನಮ್ಮ ಜೀವ ಆತನಲ್ಲಿ ಹೋಗಿದ್ಯಾ? ಅದು ಹೋಗಬೇಕು ಅಂದ್ರೆ ಏನ್ ಮಾಡಬೇಕು? ಪೌಲನು ಹೇಳುತ್ತಾರೆ, ನನ್ನ ಜೀವವು ಕ್ರಿಸ್ತನಲ್ಲಿ ಇದೆ, ಇನಿ ನಾನಲ್ಲ, ಅವರೇ ನನ್ನಲ್ಲಿ ಇದ್ದಾರೆ. ಹಾಗಾದ್ರೆ ನಾನು ಕ್ರಿಸ್ತನಲ್ಲಿ ಇದ್ದರೆ ಮಾತ್ರವೇ ಕ್ರಿಸ್ತನಲ್ಲಿ ಸಾಯುವುದಕ್ಕೆ ಸಾಧ್ಯ. ಕ್ರಿಸ್ತನಿಂದ ಹೊರಗೆ ಇದ್ದರೆ ಕ್ರಿಸ್ತನಿಂದ ಹೊರಗೇನೆ ಸಾಯುತ್ತೇವೆ. ಯೋಚಿಸಿ ನೋಡಿರಿ, ಇಂದು ನಮ್ಮ ಜೀವ ಕ್ರಿಸ್ತನಲ್ಲಿ ಇದೆಯಾ? ಹಾಗಾದ್ರೆ ಕ್ರಿಸ್ತನಲ್ಲಿ ಸತ್ತಂತವರೇ ಕ್ರಿಸ್ತನಲ್ಲಿ ಏಳುವುದಕ್ಕೆ ಸಾಧ್ಯ. ಕ್ರಿಸ್ತನಲ್ಲಿ ಸತ್ತಂತವರು ಮೊದಲನೆಯದಾಗಿ ಏಳುವರು. ಹಾಗಾದ್ರೆ ಪುನರುತ್ಥಾನದಲ್ಲಿ ಪಾಲುಗಾರರಾಗುವುದಕ್ಕೆ ಮೊದಲನೇ ಪ್ರಾಸೆಸ್, ನಾನು ಕ್ರಿಸ್ತನಲ್ಲಿ ಇದ್ದು ಜೀವಿತ ಜೀವಿಸಬೇಕು. ಕ್ರಿಸ್ತನಲ್ಲಿ ಇರುವಂತವರ ಜೀವಿತ ಹೇಗೆ ಇರುತ್ತದೆ ಎಂಬುದಾಗಿ ಹೋಗಿ ನೋಡಿರಿ. ಪೌಲನು ಹೇಳುತ್ತಾರೆ, ನನ್ನನ್ನು ಹಿಂಬಾಲಿಸಿರಿ, ನಾನು ಮಾದರಿಯಾಗಿ ಇದ್ದೇನೆ, ನಿಮಗೆ ಮಾದರಿಯನ್ನು ಬಿಟ್ಟು ಹೋಗಿದ್ದೇನೆ. ಹಾಗಾದ್ರೆ ಕ್ರಿಸ್ತನನ್ನು ಹಿಂಬಾಲಿಸುವಂತನು ಹೇಗೆ ಇರುತ್ತಾನೆ? ಸತ್ಯವೇದದಲ್ಲಿ ಅನೇಕ ಇದೆ, 1 2 ಅಲ್ಲ. ಅದು ಒಂದು ದೊಡ್ಡ ಪ್ರಾಸೆಸ್. ಇವತ್ತು ನಾವು ಕ್ರಿಸ್ತನ ಹೊರಗೆ ಇದ್ದೇವೆ, ಕ್ರೈಸ್ತರಾಗಿ ಇದ್ದೇವೆ. ಇನ್ನೊಬ್ಬರ ಮುಂದೆ ಕ್ರೈಸ್ತರೆಂಬುದಾಗಿ ನಾವು ತೋರಿಸುವುದಕ್ಕೆ ಏನ್ ಮಾಡುತ್ತೇವೆ? ಶಿಲುಬೆನಿಟ್ಟರೆ ಕ್ರೈಸ್ತರು, ಆಮೇಲೆ ಮನೆಯಲ್ಲಿ ವಾಕ್ಯ ಹಾಕಿದ್ರೆ ಕ್ರೈಸ್ತರು, ಕಾರಲ್ಲಿ ಹಿಂದೆ ವಾಕ್ಯವನ್ನು ಬರೆಸಿದ್ರೆ ಕ್ರೈಸ್ತರು. ನಾವು ಕ್ರೈಸ್ತರೆಂಬುದಾಗಿ ಈಸಿಯಾಗಿ ತೋರಿಸಬಹುದು, ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿ ಕ್ರೈಸ್ತರೆಂಬುದಾಗಿ ತೋರಿಸಿಕೊಳ್ಳುವುದು ದೊಡ್ಡ ವಿಷಯವಲ್ಲ. ಅದನ್ನು ಯಾರು ಬೇಕಾದ್ರೂ ತೋರಿಸಬಹುದಲ್ಲ. ಅಷ್ಟೇ ಯಾಕೆ, ಬೇರೆಯವರು ಕೂಡ ಕ್ರೈಸ್ತರೆಂಬುದಾಗಿ ತೋರಿಸಿಕೊಳ್ಳಬಹುದು. ಆದರೆ ಕ್ರಿಸ್ತನಲ್ಲಿ ಇದ್ದೀರಾ ಎನ್ನುವಂಥದ್ದು ತೋರಿಸುವಂಥದ್ದೇ ಬಹಳ ಕಷ್ಟ. ಕ್ರಿಸ್ತನಲ್ಲಿ ಇದ್ದೀರಾ ಎಂಬುದಾಗಿ ನೀವು ತೋರಿಸುವುದಾದರೆ ಅದನ್ನು ಶಿಲುಬೆಯಿಂದಲೋ ವಾಕ್ಯದಿಂದಲೋ ತೋರಿಸುವುದಕ್ಕೆ ಆಗುವುದಿಲ್ಲ. ನಿಮ್ಮ ಜೀವಿತದ ಮೂಲಕವಾಗಿಯೇ ತೋರಿಸುವುದಕ್ಕೆ ಸಾಧ್ಯ. ನೀವೇ ಪತ್ರಿಕೆಗಳಾಗಿ ಇದ್ದೀರಾ. ನಿಮ್ಮನ್ನು ನೋಡುವಾಗಲೇ ಕ್ರಿಸ್ತನು ಪ್ರಕಟವಾಗಬೇಕು. ರೋಮಾಪುರದವರಿಗೆ 8:29 ಹೇಳುತ್ತದೆ, ಯಾಕಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಹಾಗಾದ್ರೆ ನನ್ನನ್ನು ನೋಡುವಾಗ ಕ್ರಿಸ್ತನು ಪ್ರಕಟವಾಗಬೇಕು. ಯೇಸು ಕ್ರಿಸ್ತನ ಹಾಗೆ ಫೋಟೋದಲ್ಲಿದ್ದ ಹಾಗೆ ನೀವು ದಾಡಿಯನ್ನು ಬೆಳೆಸಿ, ಈ ಡ್ರಾಮಾ ಎಲ್ಲ ಮಾಡುತ್ತಾರೆ ಸಿನಿಮಾದಲ್ಲಿ. ಯೇಸು ಕ್ರಿಸ್ತನ್ ಅಂದ್ರೆ ಉದ್ದ ಕೂದಲು ದಾಡಿ ಬಿಟ್ಟು ಹಾಗೆ ಶಾಂತ ಗುಣವುಳ್ಳವನಾಗಿ ಕಾಣಿಸಿಕೊಂಡ್ರವರು ಯೇಸುವ? ಯೇಸುವಿನ ಹಾಗೆ ವೇಷ ಧರಿಸಿಕೊಂಡವರು ಯೇಸು ಅಲ್ಲ. ಯೇಸುವಿನ ಹಾಗೆ ವೇಷ ಧರಿಸಿಕೊಂಡವರು. ನೀವು ಏನೇ ತೆಗೆದುಕೊಂಡು ಹೋಗಿ ಒರಿಜಿನಲ್ ಅನ್ನು ಇಟ್ಟು ಜೆರಾಕ್ಸ್ ಅನ್ನು ತೆಗೆದ್ರು ಅದು ಜೆರಾಕ್ಸೆ, ಅದು ಜೆರಾಕ್ಸೆ. ಆದರೆ ಅದೇ ಜೆರಾಕ್ಸ್ ಅನ್ನು ಒರಿಜಿನಲ್ ಆಗಿ ಮಾಡುವುದಕ್ಕೆ ಒಂದು ಅವಕಾಶ ಇದೆ, ಗೊತ್ತಾ? ಅದೇ ಜೆರಾಕ್ಸ್ ಅನ್ನು ಒರಿಜಿನಲ್ ಆಗಿ ಮಾಡುವುದಕ್ಕೆ ಒಂದು ಅವಕಾಶ ಇದೆ, ಏನ್ ಗೊತ್ತಾ? ಆ ಜೆರಾಕ್ಸ್ ಅಲ್ಲಿ, ಆ ಫೋಟೋ ಕಾಪಿಯಲ್ಲಿ ಒಬ್ಬ ಗೆಜೆಟೆಡ್ ಆಫೀಸರ್ ಸೈನ್ ಹಾಕುದ್ರಂತ ಇಟ್ಕೊಳ್ಳಿ. ಅದನ್ನು ಒರಿಜಿನಲ್ ಎಂಬುದಾಗಿ ಭಾವಿಸುತ್ತಾರೆ. ಅದರ ಮೇಲೆ ಗೆಜೆಟೆಡ್ ಆಫೀಸರ್ ಗ್ರೀನ್ ಇಂಕ್ ಅಲ್ಲಿ ಸೈನ್ ಮಾಡಿದ್ರು ಅಂದ್ರೆ ಆ ಜೆರಾಕ್ಸ್, ಆ ಫೋಟೋ ಕಾಪಿ ಏನಾಗಿ ಮಾರ್ಪಡುತ್ತದೆ? ಒರಿಜಿನಲ್ ಆಗಿ ಭಾವಿಸಲಾಗುತ್ತದೆ. ಹಾಗಾದ್ರೆ ನಿನ್ನ ನನ್ನ ಮೇಲೆ
ಪರಿಶುದ್ಧಾತ್ಮನೆನ್ನುವಂಥ ಮುದ್ರೆಯು ಹಾಕಲ್ಪಟ್ಟರೆ ನೀವು ಹಾಗೂ ನಾನು ಆ ಒರಿಜಿನಲ್ಗೆ ಈಕ್ವಲ್ ಆಗಿ ಮಾರ್ಪಡುವುದಕ್ಕೆ ಅವಕಾಶ ಇದೆ. ಇವತ್ತು ಮಗನ ಸಾರೂಪ್ಯವುಳ್ಳವರಾಗಿ ಮಾರ್ಪಡುತ್ತಿದ್ದೇವಾ? ಕ್ರೈಸ್ತರೆಂಬುದಾಗಿ ತೋರಿಸಿಕೊಳ್ಳುವುದಕ್ಕೆ ಎಷ್ಟೊಂದು ಹೋರಾಟ. ನೀವು ಕ್ರೈಸ್ತರೆಂಬುದಾಗಿ ತೋರಿಸಿಕೊಳ್ಳುವುದಕ್ಕೆ ಎಷ್ಟೋ ಹೋರಾಟ. ನಾನು ಕ್ರೈಸ್ತನು. ನನ್ನನ್ನು ನೋಡಿ ಹಾಗೆ ಹೇಳ್ತೀಯ, ನಾನು ಕ್ರೈಸ್ತನು. ನೀವು ಆ ರೀತಿ ಹೇಳುವುದೇ ಬೇಡ. ನೀವು ಹೇಳುವುದೇ ಬೇಡ. ನಿಮ್ಮನ್ನು ನೋಡಿದ ಕೂಡಲೇ ಹೇಳಬೇಕು, ನೀನು ಕೂಡ ಗಲಿಲಾಯದವನೊಂದಿಗೆ ಇದ್ದವನು ತಾನೇ. ನಿನ್ನ ಮಾತು ತೋರಿಸುತ್ತಾ ಇದೆ. ಪೇತ್ರನನ್ನು ನೋಡಿ ಹೇಳುತ್ತಿದ್ದಾರೆ, ನೀನು ಕೂಡ ಗಲಿಲಾಯದವನೊಂದಿಗೆ ಇದ್ದವನು ತಾನೇ. ಹೇಗ್ರಿ ಹೇಳುತ್ತೀರಾ? ನೋಡುವುದಕ್ಕೆ ಆ ರೀತಿ ಇದ್ದೇನಾ? ಇಲ್ಲ ಇಲ್ಲ ಇಲ್ಲ. ನೀನು ಬಾಯಿ ತೆರೆದರೆ ಯೇಸು ಮಾತನಾಡುವ ಹಾಗೆಯೇ ಇದೆ. ನಿನ್ನ ನಡತೆ ಯೇಸುವಿನ ನಡತೆ ಇದ್ದ ಹಾಗೆ ಇದೆ. ನಿನ್ನ ಆತ್ಮಿಕ ಜೀವಿತ ಯೇಸುವಿನ ಆತ್ಮಿಕ ಜೀವಿತ ಇದ್ದ ಹಾಗೆ ಇದೆ. ಬೈಬಲ್ ಹೇಗೆ ಹೇಳಿತೋ ಆ ರೀತಿಯಾದ ಜೀವಿತ. ಬಾಳುವ ಜೀವಿತ ಒಳಗೆ ಇರುಳು, ಹೃದಯದಲ್ಲಿ ಕಪಟ. ಬಾಳುವ ಜೀವಿತ ಒಳಗೆ ಪಾಪ, ಆದರೆ ಹೊರಗೆ ವೈಟ್ ಅಂಡ್ ವೈಟ್. ಅದನ್ನು ಹಾಕಿಕೊಂಡರೆ ಕ್ರೈಸ್ತರಾಗಿ ತೋರಿಸಿಕೊಳ್ಳಬಹುದು, ಭಕ್ತರಾಗಿ ತೋರಿಸಿಕೊಳ್ಳಬಹುದು, ಆತ್ಮಿಕ ಉಳ್ಳವರಾಗಿ ತೋರಿಸಿಕೊಳ್ಳಬಹುದು ಎಂಬುದಾಗಿ ನಿಮ್ಮಲ್ಲಿಯೇ ಒಂದು ನಂಬಿಕೆ ಇದೆ. ಇಲ್ಲ ಇಲ್ಲ ಇಲ್ಲ. ನಮ್ಮ ಕುರಿತಾಗಿ ಸಾಕ್ಷಿ ಕೊಡುವಂತ ಒಬ್ಬರಿದ್ದಾರೆ. ಅವರು ಸಾಕ್ಷಿ ಕೊಡುತ್ತಾರೆ. ಆ ಸಾಕ್ಷಿ ನಿಜವಾದ ಸಾಕ್ಷಿಯಾಗಿರುತ್ತದೆ. ಗಮನಿಸಿರಿ, ಇದನ್ನೆಲ್ಲ ಇಟ್ಟುಕೊಂಡು ಊರನ್ನು ಏಮಾರಿಸಬಹುದು, ಪರಲೋಕವನ್ನು ಏಮಾರಿಸುವುದಕ್ಕಾಗಲ್ಲ. ಲೋಕವನ್ನು ಏಮಾರಿಸಬಹುದು, ಪರಲೋಕವನ್ನು ಏಮಾರಿಸುವುದಕ್ಕಾಗಲ್ಲ. ಪರಲೋಕಕ್ಕೆ ಭಯಪಟ್ಟೆ ನಾನು ಬಾಳಬೇಕು. ಪಾಪ ಮಾಡೇ ಇಲ್ಲ ಎಂದು ಇಲ್ಲ. ಇಲ್ಲಿ ಯಾರು ಬೀಳದೇ ಇರುವಂತವ್ರು ಇಲ್ಲ. ನಾನು ಮತ್ತೆ ಮತ್ತೆ ಹೇಳುತ್ತೇನೆ, ಇಲ್ಲಿ ನಾವು ಇನ್ನೂ ಕೂಡ ಸ್ವಲ್ಪ ಸ್ವಲ್ಪವಾಗಿ ಮಗನ ಸಾರೂಪ್ಯವುಳ್ಳವರಾಗಿ ಮಾರ್ಪಡುತ್ತಾ ಇದ್ದೇವೆ. ನಮ್ಮಲ್ಲಿ ಬೀಳುವಿಕೆ ಬರುತ್ತದೆ, ತಡವರಿಸುವುದು ಬರುತ್ತದೆ, ಎಲ್ಲ ಬರುತ್ತದೆ. ಅದು ಬರುವಾಗ ಭಯ ಉಂಟಾಗಬೇಕು. ಅಯ್ಯೋ, ಇನ್ನು ನಾನು ಮಾರ್ಪಡಬೇಕು, ನಾನು ಕ್ರಿಸ್ತನೊಳಗೆ ಹೋಗಬೇಕು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮನು ಯೋಹಾನನ ಮೇಲೆ ಇಳಿದು ಬಂದರು ಎಂಬುದಾಗಿ ಇದೆ. 120 ಮಂದಿಯ ಮೇಲೆ ಇಳಿದು ಬಂದರು, ಅದರಲ್ಲಿ ಒಬ್ಬ ಯೋಹಾನನು. ಆದರೆ ಪ್ರಕಟಣೆಯ ಪುಸ್ತಕ 4ನೇ ಅಧ್ಯಾಯ ಓದುವಾಗ ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾದನೆ ಎಂಬುದಾಗಿ ಇದೆ. ಈಗ ಏನ್ರಿ ಡಿಫರೆನ್ಸ್ ಇದೆ? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ದೇವರಾತ್ಮನು ನನ್ನೊಳಗೆ ಬಂದರು. ಪ್ರಕಟಣೆಯ ಪುಸ್ತಕ 4ನೇ ಅಧ್ಯಾಯದಲ್ಲಿ ನಾನು ದೇವರಾತ್ಮನೊಳಗೆ ಹೋದೆ. ಈ ಡಿಫರೆನ್ಸೇ ನಿಮಗೆ ಹೇಳುತ್ತೇನೆ. ನಾನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಂತ ದಿನ ಒಂದು ಇದೆ. ನಾನು ಕ್ರಿಸ್ತನಂತೆ ಮಾರ್ಪಟ್ಟು ಆತನೊಳಗೆ ಹೋಗುವಂತ ದಿನ ಒಂದು ಇದೆ. ಆ ಸ್ವಾರೂಪ್ಯವುಳ್ಳವರಾಗಿ ನಾವು ಮಾರ್ಪಡಬೇಕು. ಇದೇ ಪುನರುತ್ಥಾನದ ಮೊದಲನೆಯ ಪಾರ್ಟ್. 2ನೇದಾಗಿ ಆ 1 ಥೆಸಲೋನಿಕ 4:16-17 ವಾಕ್ಯದಲ್ಲಿ ಓದುದ್ವಿ ಅಲ್ವಾ? ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದಿಂದುಳಿದಿರುವಂತಹ ನಾವು. ಈಗ ನಾವೇನ್ ಮಾಡಬೇಕು? ಕ್ರಿಸ್ತನಲ್ಲಿ ಸತ್ತವನು ಪುನರುತ್ಥಾನನಾದ. ಅದೇ ಪ್ರಾಸೆಸ್ ಅಲ್ಲಿ ಇನ್ನೊಂದಿದೆ, ಆಮೇಲೆ ಜೀವದಿಂದುಳಿದಿರುವ ನಾವು. ಹಾಗಾದ್ರೆ ಜೀವದಿಂದುಳಿದಿರುವಂತ ನಾವೇನ್ ಮಾಡಬೇಕು? ಓದಿರಿ, ವಾಕ್ಯ ಹೇಳುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ ಓದಿರಿ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಹಾಗಾದ್ರೆ ಬರುವಿಕೆಯಲ್ಲಿ ನಡೆಯುವಂತ 2ನೇ ವಿಷಯ ಏನು? ರೂಪಾಂತರವಾಗುವುದು. 1 ಕೊರಿಂಥ 15:51 ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗೆ ಮಾರ್ಪಡುವೆವು. ಈ ಪ್ರಾಸೆಸ್ಸೇ 1 ಥೆಸಲೋನಿಕ 4:16-17 ಅಲ್ಲಿ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದಿಂದುಳಿದಿರುವ ನಾವು. ನಿದ್ರೆ ಹೋಗುವುದಿಲ್ಲ, ನಮಗೆ ಮರಣ ಬರುವುದಿಲ್ಲ. ಜೀವದಿಂದಿರುವವರಿಗೆ ಮರಣ ಬರುವುದಿಲ್ಲ. ಅದು ಬರೋಣದ ದಿನದಲ್ಲಿ ಕಡೆಯ ತುತ್ತೂರಿ ಧ್ವನಿಸುವಾಗ ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗೆ ನಾವು ಮಾರ್ಪಡುವೆವು. ಹಾಗಾದ್ರೆ ರೂಪಾಂತರವಾಗುವುದಕ್ಕೆ ಏನ್ ಮಾಡಬೇಕು? ಕ್ರಿಸ್ತನಲ್ಲಿ ಸತ್ತವರಾಗಿದ್ದರೆ ಜೀವಂತವಾಗಿ ಹೇಳುತ್ತಾರೆ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು, ವಾಕ್ಯ ಹೇಳುತ್ತದೆ, ಅದು ಓಕೆ. ಆದರೆ ರೂಪಾಂತರವಾಗುವುದಕ್ಕೆ ಏನು ಮಾಡಬೇಕು ಅಂದರೆ, ರೋಮಾಪುರದವರಿಗೆ 12:2 ಹೇಳುತ್ತದೆ, ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ನೂತನ ಮನಸ್ಸು ಹೊಂದಬೇಕಂದ್ರೆ ಏನ್ ಮಾಡಬೇಕು? ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. 3 ಕಾರ್ಯಗಳು ಅಲ್ಲಿ ಇದೆ. ದೇವರಿಗೆ ಉತ್ತಮವಾದದ್ದು ಯಾವುದೆಂದು. ದೇವರಿಗೆ ಉತ್ತಮವಾದದ್ದಂದ್ರೆ ಯಾವುದು? 2 ವಿಧವಾದ ಒಳಿತಿದೆ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. 2 ವಿಧವಾದಂಥ ಒಳಿತುಗಳಿದೆ. ಒಂದು, ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿರಿ. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಯಿಸಿದನು. ಇಲ್ಲಿ ಒಂದು ಒಳ್ಳೆಯದಿದೆ ನೋಡಿರಿ. ಈಗ ಆದಾಮನು ಹೇಗೆ ಇದ್ದಾರೆ ಎಂಬುದಾಗಿ ನೀವು ಕೇಳುವುದಾದರೆ, ಪೂರ್ಣವಾಗಿ ದೇವರು ಅವನನ್ನು ಮಾಡಿದ್ದಾರೆ. ಯಾಕಂದರೆ ಆದಿಕಾಂಡ 1 ಕಡೆಯ ವಾಕ್ಯವು ಹೇಳುತ್ತದೆ, ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ
ಅದು ಬಹು ಒಳ್ಳೆಯದಾಗಿತ್ತು. ಅದರಲ್ಲಿ ಆದಾಮನು ಕೂಡ ಒಳಗೊಂಡಿದ್ದಾನೆ. ದೇವರು ತಾನು ಉಂಟು ಮಾಡಿದ ಎಲ್ಲವನ್ನು ನೋಡಲಾಗಿ ಅದು ಒಳ್ಳೆಯದಾಗಿತ್ತು. ಆ ಒಳ್ಳೆಯದಾಗಿತ್ತು ಎಂದು ಹೇಳುವುದರಲ್ಲಿ ಯಾರು ಇದ್ದಾರೆ? ಆದಾಮನಿದ್ದಾನೆ. ಸೊ ಎಲ್ಲ ಪರ್ಫೆಕ್ಟ್ ಕ್ರಿಯೇಷನ್. ಈಗ ಇವರಿಗೆ ಒಳ್ಳೆಯದರ ಕೆಟ್ಟದರ ಅಂದ್ರೆ ಏನು? ಈಗ ಇವರ ಹತ್ರ ಅಂತಹ ಒಂದು ವಿಷಯವೇ ಇಲ್ಲ. ಪರ್ಫೆಕ್ಟ್. ಒಳ್ಳೆದರ ಕೆಟ್ಟದರ ಅರ್ಹವನ್ನು ಹುಟ್ಟಿಸುವಂತ ವೃಕ್ಷ ಅಂದ್ರೆ ಏನು? ಈಗ ಸರ್ಪ ಬಂದು ತಿನ್ನುವುದಕ್ಕೆ ಹೇಳುತ್ತದೆ. ಸರ್ಪ ತಿನ್ನುವುದಕ್ಕೆ ಹೇಳುವಾಗ ಯಾವ ಮಾತನ್ನು ಹೇಳುತ್ತದೆ ಅಂದ್ರೆ 3ನೇ ಅಧ್ಯಾಯದಲ್ಲಿ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಆ ಸರ್ಪ ಹೇಳುವಂತ ಮಾತು, ಆಗ ಸರ್ಪವು ಸ್ತ್ರೀಗೆ, 4ನೇ ವಾಕ್ಯ, ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಇವನು ಹೇಳುವಂತ ಒಳ್ಳೆಯದು ಕೆಟ್ಟದೇನು? ಇವನು ಹೇಳುತ್ತಾ ಇರುವಂತ ಒಳ್ಳೆಯದು ಕೆಟ್ಟದೇನು? ದೇವರು ಹೇಳುತ್ತಿರುವ ಒಳ್ಳೆಯದು ಬೇರೆ. ದೇವರು ಎಲ್ಲವನ್ನು ನೋಡಲಾಗಿ ಒಳ್ಳೆಯದೆಂದು ಅಂದುಕೊಂಡರು. ಪರ್ಫೆಕ್ಟ್. ಇವನು ಬಂದು ಹೇಳುತ್ತಾನೆ, ಇಲ್ಲ, ಇನ್ನೊಂದು ಒಳ್ಳೆಯದು ಕೆಟ್ಟದಿದೆ. ಆ ಒಳ್ಳೆಯದನ್ನು ಕೆಟ್ಟದನ್ನು ನೀವು ತಿಳಿದುಕೋ. ಇದನ್ನು ತಿಂದರೆ ಆ ಒಳ್ಳೆಯದು ಕೆಟ್ಟದು ನಿನಗೆ ಗೊತ್ತಾಗುತ್ತದೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದೆಂದು ಗೊತ್ತಾಗುತ್ತದೆ ಎಂದು ಹೇಳುತ್ತಾನೆ. ಈಗ ಇದನ್ನು ಕೇಳಿದ ಕೂಡಲೇ ಇವರು ಕೇಳುವುದಕ್ಕೆ ಚೆನ್ನಾಗಿದೆ, ಅದೇನು ಒಳ್ಳೆಯದು ಕೆಟ್ಟದು? ಈಗ ಈ ಹಣ್ಣನ್ನು ಅವರು ತಿನ್ನುತ್ತಾರೆ. ಇವರಲ್ಲಿ ಬೆತ್ತಲೆ ಎಂಬುದಾಗಿ ಒಂದು ಬಂತು. ಈಗ ಅವರಿಗೆ ಯಾವುದು ಬೆತ್ತಲೆ ಯಾವುದು ಬೆತ್ತಲೆ ಎಲ್ಲ ಎಂಬುದಾಗಿ ಗೊತ್ತಾಗುತ್ತಾ ಇದೆ. ಇದೆಲ್ಲ ಲೋಕ ಪ್ರಕಾರವಾಗಿರುವಂತ ಒಳ್ಳೆಯದು ಕೆಟ್ಟದು. ಲೋಕ ಪ್ರಕಾರವಾಗಿ ಒಳ್ಳೆಯದು ಕೆಟ್ಟದು ಯಾವುದೆಂಬುದಾಗಿ ನಿಮಗೆ ಗೊತ್ತಾ ಇಲ್ವಾ? ಲೋಕ ಪ್ರಕಾರವಾಗಿ ಒಳ್ಳೆಯದು ಕೆಟ್ಟದು ಗೊತ್ತಾ ಇಲ್ವಾ? ಗೊತ್ತು. ನಿಮ್ಮ ಮಕ್ಕಳಿಗೆ ಯಾವುದು ಒಳ್ಳೆಯದೆಂಬುದಾಗಿ ನಿಮಗೆ ಗೊತ್ತಾ ಇಲ್ವಾ? ಕೆಟ್ಟವರಾಗಿರುವಂತ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡುವಾಗ ಗೊತ್ತಾ ಇಲ್ವಾ? ಗೊತ್ತು. ನಿಮ್ಮ ಜೀವಿತಕ್ಕೆ ಯಾವುದು ಒಳ್ಳೆಯದೆಂದು ಗೊತ್ತು. ಆದರೆ ಅದು ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾ ಎಂಬುದಾಗಿ ನಿಮಗೆ ಗೊತ್ತಾ? ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಮತ್ತೆ ಹೇಳುತ್ತೇನೆ. ಈಗ ನಿಮ್ಮ ಮಕ್ಕಳಿಗೆ ಉದಾಹರಣೆಗೆ ಹೇಳುತ್ತೇನೆ. ನಿಮ್ಮ ಮಕ್ಕಳಿಗೆ 10th ಮುಗಿಸಿದ ಕೂಡಲೇ ಒಂದು ಕೋರ್ಸ್ ತೆಗೆದುಕೊಳ್ಳುತ್ತೀರಾ. ಆ ಕೋರ್ಸ್ ತೆಗೆದುಕೊಳ್ಳುವಾಗ ನೀವು ಏನು ಮಾಡುತ್ತೀರಾ ಎಂಬುದಾಗಿ ನೋಡುವುದಾದರೆ, ಎಲ್ಲರೂ ಹೇಳುತ್ತಾರೆ, ಏನ್ರಿ, IT ತೆಗೆದುಕೊಳ್ಳಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ತೆಗೆದುಕೊಳ್ಳಿ, PCMC ತೆಗೆದುಕೊಳ್ಳಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, PCMB ತೆಗೆದುಕೊಳ್ಳಿ. ಇದರಲ್ಲಿ ಡಾಕ್ಟರ್ ಆಗಬಹುದು, ಇಂಜಿನಿಯರ್ ಆಗಬಹುದು, ಹಾಗೆ ಮುಂದೆ ಹೋಗಬಹುದು. ನಾಳೆ ಮಕ್ಕಳಿಗೆ ಒಳ್ಳೆಯ ಸಂಪಾದನೆ, ಭವಿಷ್ಯ ಸೆಟಲ್ ಆಗುತ್ತದೆ. ಇದು ಒಳ್ಳೆಯದಾ ಕೆಟ್ಟದಾ? ಒಳ್ಳೆಯದು. ಎಲ್ಲರೂ ಒಳ್ಳೆಯದು ತಾನೇ ಹೇಳುತ್ತಿದ್ದಾರೆ. ಈ ಕಾಲೇಜ್ಗೆ ಸೇರಿಸಿ, ಈ ಕಾಲೇಜೇ ನಂಬರ್ 1. ಅದರಲ್ಲಿ ಓದಿದಂತವರೆಲ್ಲರೂ ಕೂಡ ಆಹಾ ಓಹೋ ಎಂಬುದಾಗಿ ಇರುತ್ತಾರೆ ಎಂಬುದಾಗಿ ಹೇಳುತ್ತಾರೆ ತಾನೆ. ಒಳ್ಳೆಯದು ತಾನೆ. ಯಾರಾದ್ರೂ ಕೆಟ್ಟದಕ್ಕೆ ಹೇಳುತ್ತಿದ್ದಾರಾ? ಹೇಳೋದಿಲ್ಲ. ಗುಡ್. ಸರಿ, ಆ ಕೋರ್ಸು ನಿಮಗೆ ಒಳ್ಳೆಯದೆಂಬುದಾಗಿ ಇಷ್ಟು ಜನರಿಗೂ ಕೂಡ ಗೊತ್ತಾಗ್ತಾ ಇದೆಯಲ್ಲ. ಕರ್ತನು ನಿಮಗೆ ಹೇಳಿದ್ದಾರಾ ಅದು ಒಳ್ಳೆಯದೆಂಬುದಾಗಿ? ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾವ ಕೋರ್ಸು ಒಳ್ಳೆಯದೆಂಬುದಾಗಿ ದೇವರಿಗೆ ಗೊತ್ತು. ಅದುವೇ ಕರ್ತನ ಒಳ್ಳೆಯದು. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ನಾವು ಇಂದಿನ ಕಾರ್ಯಗಳನ್ನು ಲೋಕವನ್ನಿಟ್ಟು ಡಿಸೈಡ್ ಮಾಡುತ್ತೇವೆ. ನೀವು ಒಂದು ಕೋರ್ಸ್ ತೆಗೆದುಕೊಳ್ಳುತ್ತೀರಾ. ನಿಮ್ಮ ಮಕ್ಕಳು ಅದನ್ನು ಓದಿ ಮುಗಿಸುವಷ್ಟರಲ್ಲಿ ಅದರ ವ್ಯಾಲ್ಯೂ ಹೋಗುತ್ತದೆ. ಓದಿ ಮುಗಿಸುವಷ್ಟರಲ್ಲಿ ಆ ಕೋರ್ಸ್ಗೆ ವ್ಯಾಲ್ಯೂ ಕಡಿಮೆ ಆಗುತ್ತದೆ. ಈಗ ನೀವು ಓದಿ ಮುಗಿಸಿ ಬರುತ್ತೀರಾ. ಬಂದು ನೋಡಿದ್ರೆ ಅದಕ್ಕೇನಿರುವುದಿಲ್ಲ, ಆಪರ್ಚುನಿಟಿ ಇರುವುದಿಲ್ಲ. ಸ್ವಲ್ಪ ಕಷ್ಟಪಡುತ್ತೀರಾ. ಆಗ ಹೇಳುತ್ತಾರೆ, ಎಲ್ಲರೂ ಹೇಳಿದ್ರು ಇದೇ ಒಳ್ಳೆಯದೆಂಬುದಾಗಿ. ಒಳ್ಳೆಯದೇ, ಆದರೆ ಈಗ ಅದಕ್ಕೆ ವ್ಯಾಲ್ಯೂ ಇಲ್ಲ. ಆ ಕಾಲದಲ್ಲಿ ಹೇಳುತ್ತಿದ್ರು, ನಾನೆಲ್ಲ BA ಹಿಸ್ಟ್ರಿ ಎಂಬುದಾಗಿ ಹೇಳುತ್ತಾರೆ. ಈಗ BA ಹಿಸ್ಟ್ರಿ ಅಂದ್ರೆ PUCಲಿ ಮಾರ್ಕ್ಸ್ ಕಮ್ಮಿನಾ ಅಂತ ಕೇಳುತ್ತಾರೆ. ಮಗ ಏನು ಓದುತ್ತಾ ಇದ್ದಾನೆ? BA. ಚೆನ್ನಾಗಿ ಓದುತ್ತಾ ಇಲ್ವಾ? ಹಾಗನ್ನುತ್ತಾರೆ. ಯಾಕಂದ್ರೆ BA ಅಂದ್ರೆ ಓದದೇ ಇರುವಂತವರೇ ತೆಗೆದುಕೊಳ್ಳುತ್ತಾರೆ ಎನ್ನುವಂತ ತೀರ್ಮಾನಕ್ಕೆ ಇವರು ಬಂದಿದ್ದಾರೆ. ಆದರೆ ಒಂದು ಕಾಲದಲ್ಲಿ BA ಇಂಗ್ಲಿಷ್ ಹಿಸ್ಟ್ರಿನೇ ಫಸ್ಟು. ಲೋಕ ಪ್ರಕಾರವಾಗಿ ಒಂದು ಒಳ್ಳೆಯದಿದೆ, ಅದು ಎಲ್ಲರಿಗೂ ಕೂಡ ಗೊತ್ತು. ಆದರೆ ಕರ್ತನ ದೃಷ್ಟಿಯಲ್ಲಿ ಒಂದು ಒಳ್ಳೆಯದಿದೆ, ಅದನ್ನು ಲೋಕ ಹೇಳಿಕೊಡುವುದಿಲ್ಲ, ಕರ್ತನೆ ಹೇಳಿಕೊಡುತ್ತಾರೆ. ಅದು ಕರ್ತನಿಗೆ ಮಾತ್ರವೇ ಗೊತ್ತು. ಆ ಒಳ್ಳೆಯದು ಏನೆಂಬುದಾಗಿ ನಿಮಗೆ ಗೊತ್ತಿರಬೇಕು. ಈಗ ಸೊಲೊಮೋನನು ಹೋಗಿ ದೇವರ ಹತ್ರ ಕೇಳುತ್ತಾನೆ. ಏನ್ ಕೇಳುತ್ತಾನೆ? ನೀವು ಕೂಡಲೇ ಎಲ್ಲರೂ ಒಂದು ಹೇಳುತ್ತೀರಾ, ಸೊಲೊಮೋನ್ ಏನ್ ಕೇಳ್ದ ಹೇಳ್ರಿ? ಜ್ಞಾನವನ್ನು ಕೇಳ್ದ. ಹೌದು ತಾನೆ. ಓದಿರಿ. 1 ಅರಸರುಗಳ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿರಿ. ಆದದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾ ಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಚೆನ್ನಾಗಿ ಗಮನಿಸಿರಿ. ನ್ಯಾಯಗಳನ್ನು ಅಂದರೆ ಒಳ್ಳೆಯದು ಕೆಟ್ಟದು ಯಾವುದೆಂದು ವಿವೇಚಿಸಲು ನನಗೆ ವಿವೇಕವನ್ನು ದಯಪಾಲಿಸು. ನನಗೆ ಯಾವ ಜ್ಞಾನ ಬೇಕು ಗೊತ್ತಾ? ಈ ಭೂಮಿಯಲ್ಲಿರುವಂತ ಒಳ್ಳೆಯದನ್ನು ಕೆಟ್ಟದನ್ನು ವಿವೇಚಿಸುವುದಕ್ಕಾಗಿ ಅಲ್ಲ, ನಿಮ್ಮ ಜನರನ್ನು ನ್ಯಾಯ ವಿಚಾರಿಸುವುದಕ್ಕೆ ನಿಮ್ಮ ಬಳಿ ಒಂದು ಒಳ್ಳೆಯದು ಕೆಟ್ಟದೆಂದು ಇದೆ, ಅದನ್ನು ನನಗೆ ಕೊಡಿ ಎಂದು ಕೇಳುತ್ತಾನೆ. ಲೋಕ ಪ್ರಕಾರವಾಗಿ ಜನರನ್ನು ಲೆಕ್ಕ ಮಾಡುವಂಥದ್ದು, ಒಂದು ದೇಶದಲ್ಲಿರುವಂತಹ ಜನರನ್ನು ಲೆಕ್ಕ ಮಾಡುವುದು ಒಳ್ಳೆಯದ ಕೆಟ್ಟದ? ಲೋಕ ಪ್ರಕಾರವಾಗಿ ಸೆನ್ಸಸ್ ಮಾಡುವುದು ಒಳ್ಳೆಯದ ಕೆಟ್ಟದ? ಒಳ್ಳೆಯದು ಮಾಡಿದ್ರೆ ತಾನೇ ಗೊತ್ತಾಗುತ್ತದೆ.
ಲೆಕ್ಕ ಮಾಡಿದ್ರೇನೆ ಆ ದೇಶದಲ್ಲಿ ಎಷ್ಟು ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ವಿದ್ಯಾವಂತರಿಲ್ಲ ಎಂಬುದಾಗಿ ಗೊತ್ತಾಗುತ್ತದೆ ತಾನೆ. ಲೋಕ ಪ್ರಕಾರವಾಗಿ ಸೆನ್ಸಸ್ ಮಾಡುವುದು ಒಳ್ಳೆಯದು. ದಾವೀದನು ಸೆನ್ಸಸ್ ಮಾಡುವುದು ಒಳ್ಳೆಯದಾ ಕೆಟ್ಟದ? ಕೆಟ್ಟದು. ಅವನು ಮಾಡಿದ ಕೂಡಲೇ ದೇವರು ಬಾಧೆಯನ್ನು ಉಂಟು ಮಾಡುತ್ತಾರೆ. ಯಾಕೆ ದಾವೀದನು ಮಾಡಬಾರದು? ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ದಾರೆ, ನಿನ್ನ ಸಂತತಿಯನ್ನು ಎಣಿಸುವುದಕ್ಕೆ ಆಗಲ್ಲ ಎಂದು ಹೇಳಿದ್ದಾರೆ. ಅಬ್ರಹಾಮನಿಗೆ ಹೇಳುತ್ತಾರೆ, ನಿನ್ನ ಸಂತತಿಯನ್ನು ಲೆಕ್ಕ ಮಾಡುವುದಕ್ಕೆ ಆದರೆ ಮಾಡು, ಅವರು ಆಕಾಶದ ನಕ್ಷತ್ರದ ಹಾಗೆ ಇರುತ್ತಾರೆ. ಈಗ ವಾಕ್ಯ ಹೇಳುತ್ತದೆ, ಜನರನ್ನು ಲೆಕ್ಕ ಮಾಡುವುದಕ್ಕೆ ಸೈತಾನನು ಪ್ರೇರೇಪಿಸಿದನು. ದಾವೀದನಿಗೆ ಏನ್ ಮಾಡಿದ? ಸೈತಾನನು ಪ್ರೇರೇಪಿಸಿದನು ಎಂಬುದಾಗಿ ಇದೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಅಲ್ಲಿ ಹೇಳಿದಂತ ವಿಷಯಕ್ಕೆ ಅಗೇನ್ಸ್ಟ್ ಆಗಿ ಇದು ಹೋಗುತ್ತದೆ. ಲೋಕ ಪ್ರಕಾರವಾಗಿ ಜನರನ್ನು ಲೆಕ್ಕ ಮಾಡುವುದು ಒಳ್ಳೆಯದು, ಆದ್ರೆ ದೇವ ಜನರನ್ನು ಲೆಕ್ಕ ಮಾಡುವಂಥದ್ದು ಕೆಟ್ಟದು. ಅದು ದೇವರಿಗೆ ಅಗೇನ್ಸ್ಟ್. ಈಗ ಅರ್ಥವಾಗುತ್ತಿದೆಯಾ? ಲೋಕ ಪ್ರಕಾರವಾಗಿ ಒಳ್ಳೆಯದು ಕೆಟ್ಟದೆನ್ನುವಂಥದ್ದು ಬೇರೆ, ದೇವರ ದೃಷ್ಟಿಯಲ್ಲಿ ಒಳ್ಳೆಯದು ಕೆಟ್ಟದು ಬೇರೆ. ಆ ಒಳ್ಳೆಯದು ಕೆಟ್ಟದು ಯಾವುದೆಂಬುದಾಗಿ ನನಗೆ ಹೇಳಿಕೊಡಿ ಎಂಬುದಾಗಿ ಅವನು ಕೇಳುತ್ತಾನೆ. ಆ ಜ್ಞಾನವನ್ನು ಕೊಡಿ. ಅದನ್ನೇ ಈ ವಾಕ್ಯ ಹೇಳುತ್ತಾ ಇದೆ. ಮತ್ತೆ ಆ ರೋಮಪುರದವರಿಗೆ 12ನೇ ಅಧ್ಯಾಯ 2ನೇ ವಾಕ್ಯ ಓದಿರಿ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ದೇವರ ದೃಷ್ಟಿಯಲ್ಲಿ ಒಳ್ಳೆಯದು ಅಂದರೆ ಯಾವುದು? ಅದನ್ನು ಹುಡುಕುವರಾಗಿರಬೇಕು. ಲೋಕ ಪ್ರಕಾರವಾಗಿರುವಂತಹ ಒಳ್ಳೆಯದರ ಕೆಟ್ಟದಕ್ಕೆ ನೀವು ದೇವರ ಚಿತ್ತ ಅಂತ ಹೇಳುತ್ತಿದ್ದೀರಾ. ದೇವರ ಈ ಕೆಲಸಕ್ಕೆ ನಾನು ಹೋಗಬಹುದಾ? ನೀವು ಹೇಳಿ. ಅದು ಲೋಕ ಪ್ರಕಾರವಾಗಿರುವಂತಹ ಒಳ್ಳೆಯದು ಕೆಟ್ಟದ್ದು. ದೇವರೇ ಹುಡುಗನನ್ನು ಮದುವೆ ಆಗಬಹುದಾ ಇಲ್ವಾ? ಈ ಹುಡುಗಿಯನ್ನು ಮದುವೆ ಆಗಬಹುದಾ ಇಲ್ವಾ? ನೀವು ಇದಕ್ಕೇನೆ ದೇವರ ಹತ್ರ ಹೋಗುತ್ತೀರಾ. ದೇವರ ಒಳ್ಳೆಯದೆಂಬುದಾಗಿ ಒಂದಿದೆ. ನಮ್ಮ ದೃಷ್ಟಿಯಲ್ಲಿ ಒಳ್ಳೆಯದೇನು? ಓದಿದಂತ ಹುಡುಗನಿಗೆ ಓದಿದಂತ ಹುಡುಗಿಯನ್ನು ಮದುವೆ ಮಾಡಿಸುವುದು ಒಳ್ಳೆಯದು. ಕರೆಕ್ಟ್ ತಾನೆ? ಕರೆಕ್ಟೇ. ಓದಿದಂತ ಹುಡುಗಿಗೆ ಓದಿದಂತ ಹುಡುಗಿ ಮದುವೆ ಮಾಡುವುದು ಒಳ್ಳೆಯದು. ಕರ್ತನ ದೃಷ್ಟಿಯಲ್ಲಿ ಏನು? ಆತ್ಮಿಕ ಹುಡುಗನಿಗೆ ಆತ್ಮಿಕ ಹುಡುಗಿಯನ್ನು ಮದುವೆ ಮಾಡಿಸುವುದೇ ಒಳ್ಳೆಯದು. ಈಗ ಓದಿದಂತ ಹುಡುಗನಿಗೆ ಓದಿದಂತ ಹುಡುಗಿಗೆ ಮಾಡಿಸಿದ ಕೂಡಲೇ ಆ ಹುಡುಗಿ ಚೆನ್ನಾಗಿ ಸಂಪಾದನೆ ಮಾಡುತ್ತದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಆಕೆಗೆ 1 ಲಕ್ಷ ಸಂಬಳ, ಇವನಿಗೆ 1 ಲಕ್ಷ ಸಂಬಳ, ಇಬ್ಬರಿಗೂ 2 ಲಕ್ಷ ಸಂಬಳ. ಹಾಗೆ ಒಳ್ಳೆ ಏರಿಯಾದಲ್ಲಿ ಸೈಟ್ ತೆಗೆದುಕೊಂಡು ಒಂದು ಮನೆಯನ್ನು ಕಟ್ಟಿ 10 ವರ್ಷದಲ್ಲಿ ಸೆಟ್ಲ್ ಆಗಿ ಮಕ್ಕಳು ಚೆನ್ನಾಗಿರುತ್ತಾರೆ ಅಂತ ನೋಡಿದ್ರೆ 3 ತಿಂಗಳಲ್ಲಿ ಡಿವೋರ್ಸ್ ಆಗುತ್ತಾರೆ. ಯಾಕೆ? ಹುಡುಗಿಗೆ ಸಂಬಳ ಮಾತ್ರ ಜಾಸ್ತಿ ಅಲ್ಲ, ಬಾಯಿ ಜಾಸ್ತಿ. ಹುಡುಗನಿಗೆ ಸಂಬಳ ಮಾತ್ರ ಜಾಸ್ತಿ ಇಲ್ಲ, ಕೈಯೂ ಜಾಸ್ತಿ. ಹಾಗಾದ್ರೆ ಇಲ್ಲಿ ಯಾವುದು ಮುಖ್ಯವಾದಂತದ್ದಾಗಿದೆ? ದೇವರ ದೃಷ್ಟಿಯಲ್ಲಿ ಒಳ್ಳೆಯದು ಯಾವುದು? ಅದೇ ಮುಖ್ಯ. ಆ ಹೊರದೇಶದಲ್ಲಿ ಕೆಲಸ ಕರ್ತನೆ ಕೊಟ್ಟಿದ್ದು. ಪ್ರೈಸ್ ದ ಲಾರ್ಡ್. ಎಷ್ಟಪ್ಪ ಸಂಬಳ? 1 ಲಕ್ಷ. ಓ, ಪರವಾಗಿಲ್ವಲ್ಲ. ಓಟಿ ಗೀಟಿ ಎಲ್ಲ ಮಾಡಿದ್ರೆ 1-10 ಬರುತ್ತದೆ. ಅಲ್ಲಿ ಹೋಗಿ ನೋಡಿದ್ರೆ 140 ಡಿಗ್ರಿ ಬಿಸಿಲು. ಕೇಳ್ದ ದೇವರ ಹತ್ರ ಯಾವುದು ಒಳ್ಳೆಯದು? ದೇವರ ದೃಷ್ಟಿಯಲ್ಲಿ ಯಾವುದು ಒಳ್ಳೆಯದೆಂಬುದಾಗಿ ನೋಡಬೇಕು. ಅದು ನಿಮ್ಮ ಆತ್ಮಿಕ ಜೀವಿತಕ್ಕೂ ಅನ್ವಯಿಸುತ್ತದೆ. ಎರಡನೆಯದಾಗಿ, ದೇವರಿಗೆ ಉತ್ತಮವಾದದ್ದು, ದೇವರಿಗೆ ಮೆಚ್ಚುಗೆಯಾದದ್ದು, ಅದು ಬಹಳ ಮುಖ್ಯ. ದೇವರಿಗೆ ಮೆಚ್ಚುಗೆಯಾದದೆಂದು ಒಂದಿದೆ. ನಿಮಗೆ ಮೆಚ್ಚುಗೆಯಾದದ್ದೆಲ್ಲ ದೇವರಿಗೆ ಮೆಚ್ಚುಗೆಯಾದದ್ದಲ್ಲ. ಅನೇಕ ಸಮಯದಲ್ಲಿ ದೇವರಿಗೆ ಮೆಚ್ಚುಗೆಯಾದದ್ದು ನಮಗೆ ಇಷ್ಟವಾಗುವುದೇ ಇಲ್ಲ. ದೇವರು ನಮಗೆ ಏನನ್ನು ಇಟ್ಟಿದ್ದಾರೋ ಅದು ನಮಗೇನಾಗಲ್ಲ, ಇಷ್ಟವಾಗುವುದಿಲ್ಲ. ಯಾಕಂದರೆ ದೇವರಿಗೆ ಮೆಚ್ಚುಗೆಯಾದದ್ದು ಸ್ಪಿರಿಚುವಲ್ ಆಗಿರುತ್ತದೆ, ನಮಗೆ ಇಷ್ಟವಾದದ್ದು ಕಣ್ಣಾಗಿರುತ್ತದೆ, ಕಣ್ಣಿನ ಆಶೆ ಆಗಿರುತ್ತದೆ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯ ಓದುವುದರಲ್ವಾ? ಮತ್ತೆ ಆ ವಾಕ್ಯವನ್ನು ಓದಿರಿ. ಇದಲ್ಲದೆ ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ, ಆಮೇಲೆ ಹಾಗೆ ಓದೋಣ, ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಸರಿ, ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವಂತ ವೃಕ್ಷ ಇದೆಯಲ್ಲ, ಅಂದರೆ ಇವರು ಅದನ್ನು ತಿನ್ನುವಂತ ದಿನದಲ್ಲಿ ಸತ್ತೇ ಸಾಯುವಿ. ಅದು ಹೇಗೆ ಇತ್ತು ಎಂಬುದಾಗಿ ಅದನ್ನು ಕೂಡ ಓದಿರಿ. 3ನೇ ಅಧ್ಯಾಯ 6ನೇ ವಾಕ್ಯ. ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ, ಇದು ಕೂಡ ಹೇಗೆ ಇದೆ? ನೋಡುವುದಕ್ಕೆ ರಮ್ಯವಾಗಿ, ಅದು ಸುಂದರವಾಗಿ. ಸುಂದರ ಬೇರೆ, ರಮ್ಯವಾದದ್ದು ಬೇರೆ. ಅರ್ಥವಾಗುತ್ತಿದೆ? ಸುಂದರ ಬೇರೆ, ರಮ್ಯವಾಗಿರುವಂಥದ್ದು ಬೇರೆ. ನೋಡುವುದಕ್ಕೆ ಸುಂದರ, ಇದು ನೋಡುವುದಕ್ಕೆ ರಮ್ಯವಾಗಿ. ಸರಿ, 2 ವೃಕ್ಷ ಕೂಡ ಹೀಗೆ ಇದೆಯಲ್ಲ. ಜೀವವೃಕ್ಷ ಹೇಗೆ ಇದೆ? ಆ 2:9 ಓದುವಾಗ ದೇವರು ಹೇಳುತ್ತಾರೆ, ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. 3 ವೃಕ್ಷಗಳಿದೆ, ಅದರಲ್ಲಿ 2 ಮರ, ಒಂದು ನೋಡುವುದಕ್ಕೆ ಸುಂದರ, ಇನ್ನೊಂದು ನೋಡುವುದಕ್ಕೆ ರಮ್ಯ. ಆದರೆ ಜೀವವೃಕ್ಷ ಹೇಗೆ ಇದೆ? ಯಾವ ರೀತಿಯಾಗಿತ್ತು ಎಂಬುದಾಗಿ ಅಲ್ಲಿ ಇಲ್ಲ ನೋಡಿರಿ. ಆದರೆ ಅದರಲ್ಲಿಯೇ ನಿತ್ಯ ಜೀವ ಇದೆ, ಇದರಲ್ಲಿ ಮರಣ ಇದೆ. ನೋಡುವುದಕ್ಕೆ ರಮ್ಯವಾದದ್ರಲ್ಲಿ ಏನಿದೆ? ಈಗ ದೇವರಿಗೆ ಯಾವುದು ಮೆಚ್ಚುಗೆಯಾದದ್ದು? ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ತಿನ್ನಬೇಡ ಅಂತ ಹೇಳಿದ್ರು, ಜೀವವೃಕ್ಷವನ್ನು ತಿನ್ನು ಅಂತ ಹೇಳಿದ್ರು. ಈಗ ನಮ್ಮ ದೃಷ್ಟಿ ಯಾವುದರ ಮೇಲೆ ಹೋಗಲಿಲ್ಲ? ಜೀವವೃಕ್ಷದ ಹಣ್ಣಿನ ಮೇಲೆ ಹೋಗಲಿಲ್ಲ. ನೋಡುವುದಕ್ಕೆ ಯಾವುದು ರಮ್ಯವಾಗಿದೆಯೋ ಅದರ ಮೇಲೆ ಹೋಗುತ್ತದೆ. ಕರ್ತನಿಗೆ ಚಿತ್ತವಾದದನ್ನು ಯಾವತ್ತೂ ಕೂಡ ನಮ್ಮ ಕಣ್ಣು ನೋಡುವುದಿಲ್ಲ. ಕರ್ತನ ಚಿತ್ತ ಸೋದೋಮ ಅಥವಾ ಕಾನಾನ. ಕರ್ತನ ವಾಗ್ದಾನ ಸೋದೋಮ ಕಾನಾನ್ ತಾನೆ.
ಆದರೆ ಯಾಕೆ ಲೋಟನು ಸೋದೋಮ್ಗೆ ಹೋಗುತ್ತಾನೆ? ಅದು ನೋಡುವುದಕ್ಕೆ ಹೇಗಿತ್ತು? ನೋಡುವುದಕ್ಕೆ ಏದೇನ್ ತೋಟದ ಹಾಗೆ ಇತ್ತಂತೆ, ದೇವರ ವನದಂತೆಯೂ ನೀರಾವರಿಯ ಸ್ಥಳವಾಗಿಯೂ. ಅದು ಇನ್ನೂ ವಾಕ್ಯದಲ್ಲಿದೆ, ಐಗುಪ್ತದಂತೆಯೂ ಸೂಪರ್ ಆಗಿದೆ ನೋಡುವುದಕ್ಕೆ. ಒಳಗೆ ಹೋದ್ರೆ ಏನಿದೆ? ಮರಣ, ನಾಶನ, ಸೋದೋಮ್. ನೋಡುವುದಕ್ಕೆ ರಮ್ಯವಾಗಿರುವಂತ ವೃಕ್ಷ, ಒಳಗೆ ತಿಂದರೆ ಮರಣ, ಸತ್ತೇ ಸಾಯುವಿ. ಇವತ್ತು ಹಾಗೆ ನೋಡುತ್ತಾ ಇದ್ದಾರೆ, ಯಾವಾಗಲೂ ಹಾಗೇನೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ನಿನ್ನ ಕಣ್ಣಿಗೆ ಇಷ್ಟವುಳ್ಳದಾಗಿರುವುದಿಲ್ಲ, ನಿನ್ನ ಆತ್ಮಕ್ಕೆ ಸಂತೋಷ ಕೊಡುವಂತದ್ದಾಗಿ ಇರುತ್ತದೆ. ಜೀವವೃಕ್ಷ ಹೇಗಿತ್ತಂತೆ? ನಿಮ್ಮ ಆತ್ಮಕ್ಕೆ ಸಂತೋಷ ಕೊಡುವಂತದ್ದಾಗಿ ಇರುತ್ತದೆ, ನಿತ್ಯ ಜೀವ. ವಾಕ್ಯ ಹೇಳುತ್ತದೆ, ಜೀವವೃಕ್ಷದ ಹಣ್ಣನ್ನು ಕೂಡ ಕೈಚಾಚಿ ತಿಂದು ಎಂದೆಂದು ಇರುತ್ತಾರೆ ಎಂಬುದಾಗಿ. ಅದರೊಳಗೆ ನಿತ್ಯ ಜೀವವೂ ಇದೆ. ಇಂದು ದೇವರಿಗೆ ಮೆಚ್ಚುಗೆಯಾದದನ್ನು ಮಾಡುತ್ತಾ ಇದ್ದೇವಾ? ಕಡೆಯದಾಗಿ ಅದೇ ವಾಕ್ಯವನ್ನು ಓದಿರಿ, ರೋಮಾಪುರದವರಿಗೆ 12:2. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಪರಿಪೂರ್ಣವಾದ ದೇವರ ಚಿತ್ತ. ದೇವರ ಬಳಿಯಲ್ಲಿ ಎರಡು ಉಂಟು, ಒಂದು ದೇವರ ಅನುಮತಿ, ಇನ್ನೊಂದು ದೇವರ ಚಿತ್ತ. ಗಾಡ್ಸ್ ಪರ್ಮಿಷನ್ ಅಂಡ್ ಗಾಡ್ಸ್ ವಿಲ್ ಎಂಬುದಾಗಿ ಇದೆ. ಗಾಡ್ಸ್ ಪರ್ಮಿಷನ್ ಅಂದರೆ ಏನು? ನಾವು ಬಲವಂತ ಮಾಡಿ ಕೇಳಿದ್ರೆ ದೇವರು ಕೊಡುತ್ತಾರೆ. ಕೆಲವರು ಹೋರಾಡುತ್ತಾರೆ, ಉಪವಾಸದಲ್ಲಿ ಅದರಲ್ಲಿ ಇದರಲ್ಲಿ ಬಹಳ ಹೋರಾಡಿ, ದೇವರೇ ನೀವು ನನಗೆ ಕೊಡದ ಹೊರತು ನಾನು ನಿಮ್ಮನ್ನು ಬಿಡುವುದಿಲ್ಲ, ಹೋಗಲು ಬಿಡುವುದಿಲ್ಲ, ಆಶೀರ್ವದಿಸುವ ತನಕ. ದೇವರು ಹೇಳುತ್ತಾರೆ ಸರಿ ಹೋಗು ಎಂದು ಕೊಡುತ್ತಾರೆ. ಅದಕ್ಕೆ ಹೆಸರು ಗಾಡ್ಸ್ ಪರ್ಮಿಷನ್. ಅದು ದೇವರ ಪರಿಪೂರ್ಣವಾದ ಚಿತ್ತವಲ್ಲ. ನಾವು ಆತನನ್ನು ನಮ್ಮ ಚಿತ್ತಕ್ಕೆ ಎಳಕೊಂಡಿದ್ದೇವೆ. ಇನ್ನೊಂದು ಇದೆ, ಅವರ ಚಿತ್ತ ಎಂಬುದಾಗಿ ಇದೆ. ಈಗ ದೇವದರ್ಶನ ಗೂಡಾರ ಇದೆ. ದೇವದರ್ಶನ ಗೂಡಾರವನ್ನು ಯಾರು ಕೇಳಲಿಲ್ಲ. ದೇವರೇ ಬಂದು ಹೇಳುತ್ತಾರೆ ಮೋಶೆಗೆ, ನಿಮ್ಮ ನಡುವೆ ವಾಸ ಮಾಡುವುದಕ್ಕೆ ನನಗೆ ಒಂದು ಗೂಡಾರವನ್ನು ಹಾಕು. ಇದು ಗಾಡ್ಸ್ ವಿಲ್. ಈಗ ದೇವರು ಆಲಯವನ್ನು ಕೇಳಲಿಲ್ಲ, ಯಾರತ್ರ ಕೇಳಲಿಲ್ಲ, ಯಾರತ್ರನೂ ಕೇಳಲಿಲ್ಲ. ಇಸ್ರಾಯೇಲ್ಯರ ಕುಲಗಳಲ್ಲಿ ಯಾರ ಬಳಿಯಲ್ಲಾದ್ರೂ ನಾನು ಕೇಳಿದ್ದು ಉಂಟಾ ಅಂತ ಹೇಳುತ್ತಾರೆ. ಆದರೆ ದಾವೀದನು ಆಸೆ ಪಡುತ್ತಾನೆ, ದೇವ್ರಿಗೇನ್ ಮಾಡಬೇಕು? ಒಂದು ಆಲಯ ಕಟ್ಟಬೇಕೆಂದು ಹೇಳುತ್ತಾರೆ. ಈಗ ಯೋಚನೆ ಮಾಡಿ ನೋಡಿ, ದೇವದರ್ಶನ ಗುಡಾರವು ಒಂದೇ ಸಾರಿ ಹೋಯಿತು, ಮುಗಿಯಿತು, ಮತ್ತೆ ದಾವೀದನು ತರುತ್ತಾರೆ. ಆದರೆ ಆಲಯ ಇಂದಿನ ತನಕ ಸ್ಥಳಕ್ಕೆ ಸಮಸ್ಯೆ ಇದೆ. ಕರ್ತನ ಚಿತ್ತದಲ್ಲಿ, ಕರ್ತನ ಆಶೀರ್ವಾದದಲ್ಲಿ ವೇದನೆ ಇರುವುದಿಲ್ಲ. ಅದೇ ರೀತಿಯಾಗಿ ವಾಕ್ಯ ಇದೆ, ದೇವರ ಆಶೀರ್ವಾದವು ವ್ಯಸನವನ್ನು ತರುವುದಿಲ್ಲ. ಅದೇ ಸಮಯದಲ್ಲಿ ನೀವು ಹೋಗಿ ಆತನ ಚಿತ್ತಕ್ಕೆ ಬದಲಾಗಿ ನಿಮ್ಮ ಆಸೆಯನ್ನು ಅವರಿಗೆ ಹೇಳಿ, ಬೇಡಿಕೊಂಡು ಗೋಳಾಡಿ, ಅತ್ತು ದೇವರೇ ಎಂದು ಹೇಳಿದ ಕೂಡಲೇ ದೇವರು ಹೇಳುತ್ತಾರೆ, ಈಕೆಯು ನನ್ನನ್ನು ಅತ್ತು ಬಲವಂತ ಪಡಿಸುತ್ತಾ ಇದ್ದಾಳೆ ಎಂದು ಹೇಳಿದಾಗ ಅವಳಿಗೇನಾದರೂ ಮಾಡುವಂತ ಹೇಳುತ್ತಾರಂತೆ ಯಜಮಾನನು. ಆ ರೀತಿಯಾಗಿ ದೇವರು ಸರಿ ಓಕೆ, ಹಾಗಾದರೆ ನೀವು ಪಡೆದದ್ದು ದೇವರ ಚಿತ್ತವ ಅನುಮತಿಯ? ದೇವರ ಚಿತ್ತವಾಗಿದ್ದರೆ, ಅದು ಪರಿಪೂರ್ಣವಾದ ಚಿತ್ತವಾಗಿದ್ದರೆ ನಿಮ್ಮನ್ನು ಅದು ರೂಪಾಂತರಗೊಳಿಸುತ್ತದೆ, ಅದು ಆಶೀರ್ವಾದವಾಗಿ ಮಾರ್ಪಡಿಸುತ್ತದೆ, ನಿಮ್ಮನ್ನು ರೂಪಿಸುತ್ತದೆ. ಆದರೆ ನಿಮ್ಮ ಅನುಮತಿಯಾಗಿ ಇದ್ದರೆ ಅದು ರೂಪಿಸುವುದಿಲ್ಲ, ಅದಕ್ಕೆ ಬದಲಾಗಿ ಅದು ವೇದನೆಯನ್ನು ತರುತ್ತದೆ. ಅನೇಕ ಸಮಯದಲ್ಲಿ ನಾನು ಬಲವಂತ ಮಾಡಿ ಪಡೆದುಕೊಂಡಂತ ಎಷ್ಟೋ ವಿಷಯಗಳು ನನಗೆ ವೇದನೆಯಾಗಿ ಮಾರ್ಪಟ್ಟಿದೆ. ನೋಡಿ, ದೇವರು ಲೇಯಳನ್ನು ನೆನಪಿಸಿಕೊಂಡರು. ಕರ್ತನು ಏನು ಮಾಡುತ್ತಾರೆ? ರೂಬೇನ್, ಸಿಮಿಯೋನ್, ಲೇವಿ, ಯೂದ 4 ಮಕ್ಕಳನ್ನು ಕೊಡುತ್ತಾರೆ. ರಾಹೇಲಳನ್ನು ದೇವರೀಗ ನೆನಪಿಸಿಕೊಳ್ಳಲಿಲ್ಲ, ಮುಂದೆ ನೆನಪಿಸಿಕೊಳ್ಳುತ್ತಾರೆ. ಈಗ ನೆನಪಿಸಿಕೊಳ್ಳಲಿಲ್ಲ, ಆದರೆ ರಾಹೇಲಳು ಏನ್ ಮಾಡುತ್ತಾಳೆ? ಯಾಕೋಬನ ಹತ್ರ ಬಲವಂತ ಮಾಡಿ ಕೇಳುತ್ತಾಳೆ, ನನಗೆ ಮಕ್ಕಳನ್ನು ಕೊಡು, ಇಲ್ಲಾಂದ್ರೆ ಸಾಯುತ್ತೇನೆ ಎಂಬುದಾಗಿ. ಅವನು ಹೇಳುತ್ತಾನೆ, ನಾನು ದೇವರು, ಕರ್ತನು ತಾನೇ ನಿನ್ನ ಗರ್ಭವನ್ನು ಮುಚ್ಚಿದ್ದಾನೆ. ಆಕೆ ಆವಾಗಲೂ ಕೂಡ ಮೌನವಾಗಿಲ್ಲ. ಸರಿ, ನನ್ನ ದಾಸಿಗಾದರೂ ಒಂದು ಮಗುವನ್ನು ಕೊಡಿ, ಆಕೆಗಾದರೂ ಒಂದು ಮಗುವನ್ನು ಕೊಡಿ. ಈಗ ಯಾಕೋಬನಿಗೆ ಮಾರ್ಗವಿಲ್ಲ. ಕೆಲವು ಸಮಯದಲ್ಲಿ ನೋಡುವುದಾದರೆ ಬೇರೆ ಮಾರ್ಗವೇ ಇಲ್ಲ, ಕೆಲವರು ಮಾಡುವ ಟಾರ್ಚರ್. ಸರಿ ಓಕೆ, ಈಗ ಆಕೆಗೆ ಒಂದು ಮಗು ಹುಟ್ಟುತ್ತದೆ. ಆ ಕುಲದ ಹೆಸರು ಏನ್ ಗೊತ್ತಾ? ರಾಹೇಲಳ ದಾಸಿಗೆ ಹುಟ್ಟಿದ ಮಗುವಿನ ಕುಲದ ಹೆಸರು ದಾನ್ ಕುಲ. ಈ ಕುಲಗಳ ಕುರಿತಾಗಿ ಕಡೆಯದಾಗಿ 49ನೇ ಅಧ್ಯಾಯದಲ್ಲಿ ಯಾಕೋಬನು ಹೇಳುತ್ತಲೇ ಬರುತ್ತಾರೆ. ಒಂದೊಂದು ಕುಲಕ್ಕೂ ಹೇಳುತ್ತಾರೆ. ನೋಡಿ, 4 ಕುಲಗಳಿಗೆ, ಒಂದು ಲೇವಿ, ಒಂದು ಯೂದ, ಒಂದು ಯಾಜಕತ್ವ, ಇನ್ನೊಂದು ಅರಸುತನ. ಇದೆರಡು ಕೂಡ ಸೇರಿಯ ಮೆಲ್ಕಿಸೆದೇಕನ ವಿಧಾನ. ಇದುವೇ ಯಾಜಕತ್ವಕ್ಕೆ ಬರುತ್ತದೆ. ಆದರೆ ಆ ಕುಲದಲ್ಲಿ ಮೊದಲನೆಯದಾಗಿ ಬಂದದ್ದು ಯಾರಂದರೆ ದಾನ್. ಅವನೇ ದಾರಿಯಲ್ಲಿರುವಂತಹ ಹಾವು, ಸರ್ಪ, ಕುದುರೆಯ ಹಿಮ್ಮಡಿಯನ್ನು ಕಚ್ಚಿ ಸವಾರರನ್ನು ಕೆಡುವ ವಿಷ ಸರ್ಪದಂತೆ ಎಂಬುದಾಗಿ ಇದೆ. ಈಗ ಯೋಚನೆ ಮಾಡಿ ನೋಡಿ, ನೀವು ಅವಸರಪಟ್ಟು ಪಡೆಯುವಂತ ಕುಲ ದಾನಾಗಿ ಇದ್ದರೆ, ನೀವು ತಾಳ್ಮೆಯಿಂದ, ಅದೇ ರಾಹೇಲಳು ತಾಳ್ಮೆಯಿಂದ ಇರುತ್ತಾಳೆ. ದೇವರು ರಾಹೇಲಳನ್ನು ನೆನಪಿಸಿಕೊಳ್ಳುತ್ತಾರೆ. ಈಗ ಹುಟ್ಟಿದ್ದು ಯಾರು ಗೊತ್ತಾ? ಯೋಸೇಫನು, ಫಲ ಕೊಡುವಂತಹ ಮರ.
ಕರ್ತನು ಬಂದು ಕೊಡುವಾಗ ಅದು ಫಲ ಕೊಡುವಂತ ಮರವಾಗಿ ಇರುತ್ತದೆ. ನೀವು ಅವಸರಪಟ್ಟು ಪಡೆಯುವಾಗ ಅದು ದಾನ ಆಗಿ ಮಾರ್ಪಡುತ್ತದೆ. ಕರ್ತನ ಪರಿಪೂರ್ಣವಾದ ಚಿತ್ತಕ್ಕೆ ಏನ್ ಮಾಡಬೇಕು? ಕಾದಿರಬೇಕು, ತಾಳ್ಮೆಯಿಂದ ಇರಬೇಕು. ಆಗಲೇ ನೀನು ರೂಪಾಂತರವಾಗುವುದಕ್ಕೆ ಸಾಧ್ಯ, ಆಗಲೇ ಮಾರ್ಪಡುವುದಕ್ಕೆ ಸಾಧ್ಯ. ಕರ್ತನ ಬರುವಿಕೆಯಲ್ಲಿ ಅವನವನು ತನ್ನ ಕ್ರಮಕ್ಕನುಸಾರವಾಗಿ ಪುನರುತ್ಥಾನನಾಗುತ್ತಾನೆ. ಈಗ ಇನ್ನೊಂದು ಪುನರುತ್ಥಾನ ನಮಗೆ ಸಂಭವಿಸಲಿದೆ. ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರೆಂದರೆ ಮೊದಲು ಕ್ರಿಸ್ತನಲ್ಲಿರಬೇಕು. ಎರಡನೆಯದಾಗಿ ಜೀವದಿಂದುಳಿದಿರುವ ನಾವು ಮಾರ್ಪಡಬೇಕು ಅಂದರೆ ಮೊದಲು ವಾಕ್ಯ ಹೇಳುತ್ತದೆ, ದೇವರ ದೃಷ್ಟಿಯಲ್ಲಿ ಒಳ್ಳೆಯದು ಯಾವುದು, ಆತನಿಗೆ ಮೆಚ್ಚುಗೆಯಾದದ್ದು ಯಾವುದು, ಆತನ ಚಿತ್ತ ಯಾವುದೆಂಬುದಾಗಿ ತಿಳಿದು ಬಾಳುವಂಥದ್ದು. ಅದರ ಅಡಿಪಾಯದಲ್ಲಿ ನಿಮ್ಮ ಜೀವಿತ ಇರುವಾಗ ವಾಕ್ಯವು ಹೇಳುತ್ತದೆ, ನಾವು ಕೂಡ ಮಾರ್ಪಡುವೆವು. ಹಾಗಾದ್ರೆ ಅವನವನು ತನ್ನ ಕ್ರಮಕ್ಕನುಸಾರವಾಗಿ ಪುನರುತ್ಥಾನನಾಗುವಾಗ ನಾವು ಪುನರುತ್ಥಾನವಾಗಬೇಕಂದ್ರೆ 3 ಕಾರ್ಯದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ನಮ್ಮ ದೃಷ್ಟಿಯಲ್ಲಿ ಯಾವುದು ಒಳ್ಳೆಯದೆಂದು ನೋಡಬಾರದು, ದೇವರ ದೃಷ್ಟಿಯಲ್ಲಿ ಯಾವುದು ಒಳ್ಳೆಯದೆಂದು ನೋಡಬೇಕು. ನನಗೆ ಒಳ್ಳೆಯದೆಂದು ಅನಿಸುವುದೆಲ್ಲ ಒಳ್ಳೆಯದಲ್ಲ, ಅದು ಕೆಟ್ಟದಾಗಿರುವುದಕ್ಕೂ ಕೂಡ ಅವಕಾಶ ಇದೆ. ಈಗ ನಮಗೆ ಒಳ್ಳೆಯದಾಗಿ ಅನಿಸುತ್ತದೆ. ನಾನು ಯಾವಾಗಲೂ ಹೇಳುತ್ತೇನೆ, ಎಲ್ಲ ಆತ್ಮಿಕ ಹುಡುಗರಿಗೂ ಎಲ್ಲ ಆತ್ಮಿಕ ಹುಡುಗಿಯರು ಕರೆಕ್ಟ್ ಆಗಿರುವುದಿಲ್ಲ. ಅಷ್ಟೇ ಯಾಕೆ ಆತ್ಮಿಕ ಕುಟುಂಬಗಳಲ್ಲೇ ಕನ್ಫ್ಯೂಷನ್. ಏನು ಕಾರಣ? ನಾವು ನೋಡುವುದೇನು, ರಕ್ಷಣೆ ಹೊಂದಿದ್ದಾನ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾನೆ, ಅಭಿಷೇಕ ಹೊಂದಿದ್ದಾನೆ, ಓಕೆ, ಪ್ರೈಸ್ ದ ಲಾರ್ಡ್. ಆದರೆ ಎಲ್ಲ ಆತ್ಮಿಕ ಹುಡುಗರು ಎಲ್ಲ ಆತ್ಮಿಕ ಹುಡುಗಿಯರಿಗೆ ಕರೆಕ್ಟ್ ಎಂದು ಬೈಬಲ್ ಹೇಳುತ್ತಿಲ್ಲ. ಆದಾಮನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದು, ಅದರ ಅರ್ಥ ಏನು? ಆದಾಮನಿಗೆ ಅನೇಕ ಪಕ್ಕೆಯ ಎಲುಬುಗಳಿದೆ, ಎಲ್ಲ ಎಲುಬುಗಳು ಅವಳಲ್ಲ, ಒಂದು ಎಲುಬು ಮಾತ್ರವೇ ಅವಳು. ಅದನ್ನೇ ದೇವರು ಹೇಳುತ್ತಾರೆ. ಹಾಗಾದ್ರೆ ದೇವರ ಚಿತ್ತವೇನು? ದೇವರ ದೃಷ್ಟಿಯಲ್ಲಿ ಒಳ್ಳೆಯದು ಯಾವುದು, ದೇವರಿಗೆ ಮೆಚ್ಚುಗೆಯಾದದ್ದು ಯಾವುದು? ಇದನ್ನು ನೀವು ನೋಡಿ ನೋಡಿ ಮಾಡುವಾಗ ನಿಮ್ಮ ಜೀವಿತ ರೂಪಾಂತರ ಹೊಂದಿದಂತ ಜೀವಿತವಾಗಿ ಮಾರ್ಪಡುತ್ತದೆ. ಅನೇಕರು ಸ್ವಚಿತ್ತವನ್ನು ಮಾಡಿ ಸ್ವಂತವಾಗಿ ನಿರ್ಧಾರ ತೆಗೆದುಕೊಂಡು ಕರ್ತನಿಗೆ ಇಷ್ಟ ಎಂದು ಅಂದುಕೊಂಡು ಚರ್ಚಲ್ಲಿ ಮಾಡಿದ್ರೆ ಓಕೆ ಎಂಬುದಾಗಿ ಮಾಡಿ ಕಡೆಯದಾಗಿ ದೇವರನ್ನು ಬಿಟ್ಟು ದೂರ ಹೋದರು. ಜೀವಿತವೇ ಹೋಯಿತು ದೇವರನ್ನು ಬಿಟ್ಟು. ಅದಕ್ಕೆ ಕೂಡಲೇ ಅವ್ರು ಏನ್ ಹೇಳುತ್ತಾರೆ, ಇದೇ ಅದಕ್ಕೆ ಕಾರಣ. ಹಾಗೆಲ್ಲ ಇಲ್ಲ. ಕರ್ತನು ಒಂದು ದಿನವೂ ಕೂಡ ಕರ್ತನನ್ನು ಬಿಟ್ಟು ಹೊರಗೆ ಹೋಗುವುದಕ್ಕೆ ಮನುಷ್ಯನಿಗೆ ಅಂತ ಒಂದು ಜೀವಿತ ಏರ್ಪಡಿಸಿ ಕೊಡುವುದೇ ಇಲ್ಲ, ಅಂತಹ ಒಂದು ಆಶೀರ್ವಾದ ಕೊಡುವುದೇ ಇಲ್ಲ. ಸಮೀಪದಲ್ಲೂ ಕೂಡ ಮಾತನಾಡುತ್ತಿದ್ವಿ, ಕೆಲವರಿಗೆ ಬಹಳಷ್ಟು ಹಣ ಬಂದಂತಹ ಹಣ ಅವರ ಬೀಳುವಿಕೆಗೆ ಕಾರಣವಾಯಿತು. ಅಷ್ಟರ ಮಟ್ಟಿಗೆ ಒಬ್ಬ ಮನುಷ್ಯ ಬೀಳುವ ಹಾಗೆ ದೇವರು ಕೊಡುತ್ತಾರಾ? ಯೋಚನೆ ಮಾಡಿ ನೋಡಿ. ನಿಮ್ಮ ಮಗನಿಗೆ ಕೊಡುತ್ತೀರಾ? ಸ್ಕೂಲ್ಗೆ ಹೋಗುವಂತ ನಿಮ್ಮ ಮಗನಿಗೆ 10,000 ರೂಪಾಯಿ ತೆಗೆದುಕೋ ಖರ್ಚು ಮಾಡು ಎಂಬುದಾಗಿ ಕೊಡುತ್ತೀರಾ? ಖಂಡಿತವಾಗಿ ಕೊಡುವುದಿಲ್ಲ. ಅವನಿಗೇನು ಅವಶ್ಯ? ಹೋಗಿ ಬರುವುದಕ್ಕೆ ಒಂದು 10 ರೂಪಾಯಿ 20 ರೂಪಾಯಿ ಕ್ಯಾಂಟೀನಲ್ಲಿ ತಿನ್ನುವುದಕ್ಕೆ, ಒಂದು ಸಮೋಸ ತಿನ್ನುವುದಕ್ಕೆ ಏನ್ ಬೇಕು ಅದನ್ನೇ ಕೊಡುತ್ತೀರಾ? ಅದೇ ಅವ್ರೇನಾದ್ರೂ ಟೂರ್ಗೆ ಹೋಗುತ್ತಾರೆ ಅಂದ್ರೆ ಒಂದು 500 ರೂಪಾಯಿ 1000 ರೂಪಾಯಿ ಕೈಗೆ ಕೊಡುತ್ತೀರಾ? ಆದರೆ ಅವನಿಗೆ ಫೀಸ್ ಕಟ್ಟಬೇಕು, 50,000 ಲಕ್ಷನೂ ಕಟ್ತೀರಾ? ನಿಮ್ಮ ಮಗನಿಗೆ ಏನು ಅವಶ್ಯಕತೆ ಎಂಬುದಾಗಿ ನಿಮಗೆ ಗೊತ್ತು ಅಂದ್ರೆ ಪರಮ ತಂದೆಗೆ ಗೊತ್ತಾ ಇಲ್ವಾ? ಕನ್ಫರ್ಮ್ ಆಗಿ ಗೊತ್ತು. ಈ ಭೂಮಿಯಲ್ಲಿ ನಿಮಗೆ ಏನು ಅವಶ್ಯವೋ ಅದನ್ನು ಖಂಡಿತ ಕೊಡುತ್ತಾರೆ. ಆದರೆ ನಿಮ್ಮ ಬೀಳುವಿಕೆಗೆ ಕಾರಣವಾಗಿರುವಂತ ಯಾವುದನ್ನು ಕೂಡ ಅವ್ರು ಕೊಡುವುದಿಲ್ಲ. ಅದನ್ನು ಮೀರಿ ಅದು ಬರುತ್ತದೆ ಅಂದ್ರೆ ಅದು ದೇವರು ಕೊಟ್ಟಿದ್ದಲ್ಲ. ನೀವು ಬಲವಂತ ಮಾಡಿ ಕೇಳಿದ್ದು ನನಗೆ ಕೊಡಲೇಬೇಕು, ಆ ರೀತಿ ಕೇಳುವಾಗ ದೇವರು ಅನುಮತಿ ಕೊಡುತ್ತಾರೆ. ಅದು ನಿಮ್ಮ ಬೀಳುವಿಕೆಗೆ ಕಾರಣವಾಗಿದೆ. ಅದು ಹಣವಾಗಿರಬಹುದು, ಅದು ಲೋಕ ಪ್ರಕಾರವಾದ ಆಶೀರ್ವಾದವಾಗಿರಬಹುದು, ಯಾವುದು ಬೇಕಾದ್ರೂ ಆಗಿರಬಹುದು. ಕರ್ತನಿಗೆ ಗೊತ್ತು. ನಿಮ್ಮ ದೇಹದಲ್ಲಿ ಯಾವುದೇ ಆಗಲಿ ಇರಬೇಕಾದ ಅಳತೆಯಷ್ಟು ಇದ್ದರೆ ಒಳ್ಳೆಯದು, ಕರೆಕ್ಟ್ ತಾನೆ? 98.4 ಉಷ್ಣತೆ ಇದ್ದರೆ ಒಳ್ಳೆಯದು. ಅದಕ್ಕೆ ಮೇಲೆ ಹೋಯ್ತು ಅಂದ್ರೆ 100 ಆಯ್ತಂದ್ರೆ ಅದಕ್ಕೇನರ್ಥ? ಜ್ವರ, ಹೌದು ತಾನೆ? 140ರೊಳಗೆ ಇದ್ದರೆ ಶುಗರ್ ಕರೆಕ್ಟು. 300 ಆಯ್ತು ಅಂದ್ರೆ ಡಯಾಬಿಟಿಕ್. ಅದು ಮಾತ್ರ ಕರೆಕ್ಟ್ ಆಗಿರಬೇಕೆಂದು ಹೇಳ್ತೀರಲ್ವಾ? ದೇವರು ಕರೆಕ್ಟ್ ಆಗಿ ತಾನೇ ಇಟ್ಟಿದ್ದಾರೆ. ದೇವರು ಎಕ್ಸ್ಟ್ರಾ ಕೊಟ್ಟಿಲ್ಲ ಅಲ್ವಾ? ಕರೆಕ್ಟ್ ಆದ ಉಷ್ಣತೆ, ಕರೆಕ್ಟ್ ಆದ BP, ಕರೆಕ್ಟ್ ಆದ ಶುಗರ್ ಎಲ್ಲ ಕರೆಕ್ಟ್ ಆಗಿ ಇದೆ ಅಲ್ವಾ? ಹಾಕುವ ಶರ್ಟ್ ಸೈಜು ಕರೆಕ್ಟ್ ಆಗಿ ತಾನೇ ಹಾಕ್ತೀರಾ? ದೇವರು ನನ್ನ ಆಶೀರ್ವದಿಸಿದ್ದಾರೆ. ನನ್ನ ಸೈಜು 42, 52 ತೆಗೆದುಕೊಳ್ಳುತ್ತೇನೆ. ಎಡಗಡೆ ಬಲಗಡೆ ನಾನು ವೃದ್ಧಿಯಾಗಿ ಶರ್ಟ್ನೊಳಗೆ ಇರುತ್ತೇನೆ ಎಂಬುದಾಗಿ ಹೇಳ್ತೀರಾ? ಹಾಗೆ ಹೇಳುವುದಿಲ್ಲ ತಾನೆ? ಆದರೆ ಇದೆಲ್ಲ ಕರೆಕ್ಟ್ ಆಗಿ ಹಾಕಿಕೊಳ್ಳಬೇಕೆಂದು ಗೊತ್ತಿರುವಂತ ನಿಮಗೆ ಹಣ ಮಾತ್ರ ಜಾಸ್ತಿ ಬೇಕು ಎಂದು ಹೇಳುವುದರಲ್ಲಿ ಏನರ್ಥ? ಮನೆ ಆಸ್ತಿ ಮಾತ್ರ ಜಾಸ್ತಿ ಬೇಕು. ಕರ್ತನು ನಮಗೆ ಸ್ಥಳ ಹಿಡಿಯಲಾರದಷ್ಟು ಆಶೀರ್ವದಿಸುತ್ತಾರೆ. ಅಧಿಕವಾಗುತ್ತಾ ಇದೆ ಅಂದರೆ ಎಲ್ಲೋ ಆಪತ್ತು ಎಂಬುದಾಗಿ ಅರ್ಥ. ನಿಮ್ಮ ಬಾಡಿಯಲ್ಲಿ ಶುಗರ್ ಆಗಿರಬಹುದು, ಅಥವಾ BP ಆಗಿರಬಹುದು, ಅಥವಾ ಉಷ್ಣತೆ ಆಗಿರಬಹುದು, ಅಥವಾ ಆಸ್ತಿ ಸಂಪಾದನೆ ಆಗಿರಬಹುದು. ಅವಶ್ಯಕತೆಗಿಂತ ಹೆಚ್ಚಾಗುತ್ತಾ ಇದೆ ಅಂದರೆ ನೀನು ಎಲ್ಲೋ ಸಿಲುಕಿಕೊಳ್ಳುತ್ತೀಯ ಎಂದು ಅರ್ಥ. ಅದು ನೀನು ರೂಪಾಂತರಗೊಳ್ಳದ ಹಾಗೆ ತಡೆಯುತ್ತದೆ ಎಂಬುದಾಗಿ ಅರ್ಥ. ಆದ್ದರಿಂದಲೇ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ಅದೇ ಒಳ್ಳೆಯದು, ನೋಡಿಕೊಳ್ಳಿರಿ. ಇಲ್ಲ ಅಂದ್ರೆ ನೀವು ರೂಪಾಂತರವಾಗುವುದು ಬಹಳ ಕಷ್ಟ. ಪ್ರಾರ್ಥಿಸೋಣ. ನಾವೆಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲೋಣ. ಅವನವನು ತನ್ನ ಸಾಲಿಗನುಸಾರವಾಗಿ ಪುನರುತ್ಥಾನವಾಗುತ್ತಾನೆ. ನೀವು ಈ ಪುನರುತ್ಥಾನದಲ್ಲಿ ಪಾಲುಗಾರರಾಗಬೇಕು ಅಂದರೆ ಕರ್ತನ ದೇವರಿಗೆ ಉತ್ತಮವಾದದ್ದು, ಆತನಿಗೆ ಮೆಚ್ಚುಗೆಯಾದದ್ದು,
ಆತನ ಚಿತ್ತವು ಏನೆಂಬುದಾಗಿ ಅರಿತು ನಾವು ಮಾರ್ಪಡಬೇಕೆಂಬುದಾಗಿ ಸತ್ಯವೇದ ಹೇಳುತ್ತದೆ. ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ಈ 3 ಕಾರ್ಯವನ್ನು ಕೂಡ ನೀವು ಸ್ವಲ್ಪ ಧ್ಯಾನಿಸಿರಿ. ಈ ವಾಕ್ಯವನ್ನು ಆನಂತರ ಹೋಗಿ ರೋಮಾಪುರದವರಿಗೆ 12:2 ಧ್ಯಾನಿಸಿ ನೋಡಿರಿ. ನಿಮ್ಮ ಮನಸ್ಸು ನೂತನವಾಗಿದೆಯಾ? ರೂಪಾಂತರವಾಗುತ್ತಾ ಇದೆಯಾ? ಕ್ರಿಸ್ತನಲ್ಲಿ ಸತ್ತವರು ಎದ್ದು ಬರುವರು, ಆದರೆ ಜೀವಂತವಾಗಿರುವಂಥ ನಾವೇನು ಮಾಡುತ್ತೇವೆ? ಸರ್ವಶಕ್ತನಾದ ನಮ್ಮ ತಂದೆಯೇ, ಈ ದಿನಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾಗಿರುವ ಕರ್ತನು ಬರುವಾಗ, ಸತ್ತವರು ಜೀವಂತವಾಗಿ ಏಳುವಾಗ ನಾವು ಕೂಡ ರೂಪಾಂತರಗೊಳ್ಳುವಂತೆ ದೇವರೇ ನಮ್ಮ ಮನಸ್ಸು ನೂತನಗೊಳ್ಳುವುದರಿಂದ ಒಳ್ಳೆಯವುಗಳಿಂದ ನಿಮಗೆ ಉತ್ತಮವಾದದ್ದು ಯಾವುದೆಂದು, ನಿಮಗೆ ಮೆಚ್ಚುಗೆಯಾದದ್ದು ಯಾವುದೆಂದು, ನಿಮ್ಮ ಚಿತ್ತ ಯಾವುದೆಂದು ತಿಳಿದು ಅದರ ಪ್ರಕಾರವಾಗಿ ಮಾಡುವಂತೆ ನಮ್ಮ ಮನಸ್ಸು ನೂತನಗೊಳ್ಳುವಂತೆ ಕೃಪೆ ನೀಡಿರಿ. ನಮ್ಮ ದೃಷ್ಟಿಯಲ್ಲಿ ಒಳ್ಳೆಯದು, ನೋಟಕ್ಕೆ ರಮ್ಯವಾದದ್ದು ಬೇಡ ದೇವರೇ. ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆಯದಾಗಿರುವುದನ್ನೇ ನಮಗೆ ಕೊಡಿರಿ. ನಿಮ್ಮ ಚಿತ್ತ ಮಾತ್ರ ನಮ್ಮ ಜೀವಿತದಲ್ಲಿ ನಡೆಯಲಿ ದೇವರೇ. ನಮ್ಮ ಚಿತ್ತ ಒಂದು ಬೇಡ ದೇವರೇ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನೀವು ಮಾತ್ರ ಮಹಿಮೆ ಹೊಂದಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.